ಈಗ ನಿನ್ನ ಫಲ ಪರೀಕ್ಷೆ ಮಾಡ್ತೀನಿ. Very good, Kitty. One short question. ಏನೋ ನಮ್ ಪ್ರೋಗ್ರಾಮ್ ಏನ್ ಗೊತ್ತಾ? ಏನು? ಇದರಿಂದ ನೆಟ್ಟು ಮನೆಗೆ ಹೋಗೋದು, ಅಲ್ಲಿ ಹೋಗಿ ಚೆನ್ನಾಗಿ ಊಟ ಮಾಡೋದು. ಒಂದ್ ದೊಡ್ಡ ಕೆಲಸ ಇದೆ.
ಮೇಡಮ್, ಒಂದ್ ಛೋಟಾ ಕ್ವಶನ್. ಕ್ಲಾಸ್ ಅಲ್ಲಿ ನಮ್ಮನ್ನ ಹಾಗ್ ಮಾಡ್ಬಾರ್ದು ಹೀಗ್ ಮಾಡ್ಬಾರ್ದು ಅಂತ ಪಾಠ ಹೇಳ್ಕೊಡ್ತಿದ್ ನೀವೇ, ಈಗ ನೀವ್ ಹೀಗ್ ಮಾಡ್ಬೋದಾ? ಯಾರಿಗೆ ಆಗ್ಲಿ ಧೈರ್ಯ ಇರ್ಬೇಕು, ಏನೇ ಬಂದ್ರು ಎದುರಿಸ್ಬೇಕು ಅಂತ ಪಾಠ ಹೇಳ್ಕೊಡ್ತಿದ್ ನೀವು ಪ್ರಾಣ ಕಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ. ಬ್ಯಾಡ್, ವೆರಿ ಬ್ಯಾಡ್. ನಾನಿವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ನಿನ್ನ ಡ್ಯಾಡಿ. ಇಲ್ಲ, ಸಾಧ್ಯವಿಲ್ಲ. ಯಾಕಿಲ್ಲ? ಬದುಕೋ ಆಸೆನೆ ಬಿಟ್ಟು ಪ್ರಾಣ ಕಳ್ಕೊಳಕ್ ಹೋಗ್ತಾರೋ ನಿಮ್ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನೀವು ನಂಬುತ್ತೀರಾ? ನನಗೆ ಈ ಪ್ರಪಂಚದಲ್ಲಿ ಇದು ಒಂದೇ ಅಂದ್ರೆ ನನ್ನ ಮುರಳಿ. ತನ್ನ ಪ್ರಾಣಕ್ಕಿಂತ ಕರ್ತವ್ಯ ದೊಡ್ಡದು ಅಂತ ಹೋರಾಡ್ತಿದ್ದವ್ರ ಮೇಲೆ ಕೊಲೆ ಅಪರಾಧ ಹೊರಿಸಿ ಕೈಗೆ ಬೇಡಿ ತೊಡಿಸಿ ಎಳ್ಕೊಂಡು ಹೋಗಿದ್ದು ನಿಮ್ಮ ತಂದೆ. ನಿರಪರಾಧಿ ನನ್ನ ಮುರಳಿನ ಇವನೇ ಅಪರಾಧಿ, ಇವನೇ ಕೊಲೆಗಾರ, ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ವಾದಿಸಿದ್ದು ನಿನ್ನ ತಂದೆ ಸೋಮು. ನಿನ್ ತಂದೆ ದೊಡ್ಡ ನ್ಯಾಯಾಧೀಶರು, ತಪ್ಪು ನೆಪ್ಪನ್ ತಕಡಿಲಿಟ್ಟು ನ್ಯಾಯ ಕೊಡೋ ಧರ್ಮಾಧಿಕಾರಿಗಳು. ಅಂತವರು ಆ ದೇಶದ್ರೋಹಿಗಳ ಸುಳ್ಳು ನಂಬಿ ಕರ್ತವ್ಯನೇ ದೇವರು ತಿಳಿದಿದ್ದ ನನ್ನ ಮುರಳಿಗೆ ಮಾನದಂಡ ವಿಧಿಸಿದ್ರು. ಅಂತ ಪುಣ್ಯಾತ್ಮರಪ್ಪ ನಿನ್ನ ತಂದೆ. ಇದನ್ನ ನಾವು ನಂಬಕ್ಕಾಗಲ್ಲ. ತಪ್ಪು ಮಾಡ್ದಿರೋರ್ನ ನಮ್ ಡ್ಯಾಡಿ ಯಾವತ್ತೂ ಅರೆಸ್ಟ್ ಮಾಡ್ತಿಲ್ಲ ಮೇಡಮ್. ಒಂದ್ ಛೋಟಾ ಕ್ವಶನ್ ಮೇಡಮ್, ನಮ್ ಡ್ಯಾಡಿ ಮಾಡಿದ ತಪ್ಪು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅನ್ನೋದಿಕ್ಕೆ ನಿಮ್ಮ ಹತ್ರ ಏನಾದ್ರು ಛೋಟಾ ಸಾಕ್ಷಿ? ತೀರೋ ಈ ಮೂಕ ಪ್ರಾಣಿ. ನಾನು ನನ್ನ ಮುರಳಿ ಎಷ್ಟೊಂದು ಕನ್ಸು ಕಾಣ್ತಾ ಇದ್ವಿ. ಅವ್ರು ಹೇಳ್ತಿದ್ರು, ಮಾಲೆ ದೇಶಕ್ಕೆ ಅನ್ಯಾಯ ಮಾಡೋ ದ್ರೋಹಿಗಳನ್ನ ಹಿಡಿದು ಅವ್ರನ್ನ ಜೈಲಿಗೆ ಹಾಕಿ ಆಮೇಲೆ ಮದುವೆ ಆಗ್ತೀನಿ ಅಂತ. ಅವ್ರ ಮಾತು ಹೇಳ್ದಾಗೆಲ್ಲ ನನಗಾಗ್ತಾ ಇತ್ತು ಸಂತೋಷ. ಅಷ್ಟಿಷ್ಟಲ್ಲ ನೀನ್ ಬರ್ತಾ ಬರ್ತಾ ತುಂಬಾ ತುಂಟಾಗ್ಬಿಟ್ಟೆ. ಮಾಲಿ, ಪ್ರಾಯಕ್ಕೆ ಬಂದು ಹುಡುಗಿ ಕೈಲಿ ತುಂಟ ಅನ್ನಿಸ್ಕೊಳ್ಳೋದ್ರಲ್ಲಿ ಎಷ್ಟು ಮರ ಇದೆ ಅಂತ ಇವತ್ತೇ ನನಗೆ ಗೊತ್ತಾಯ್ತು. ಅಯ್ಯೋ ನನ್ ಕರ್ಮ. ಅಬ್ಬಬ್ಬ, ಇಷ್ಟು ದಿವಸ ಬರೀ ತುಂಟ ಅಂತ ತಿಳ್ಕೊಂಡಿದ್ದೆ. ನಿಜವಾಗಿಯೂ ಅಲ್ಲ, ಶತ ಭಂಡ. ಭಂಡಾನೋ ತುಂಟಾನೋ, ಒಟ್ನಲ್ಲಿ ನಾನ್ ನಿನ್ ಸೋದರ ಮಾವ. ನಾಳೆ ನಿನಗ್ ಗಟ್ಟೆ ತಿಳ್ಕೊಂಬಿಟ್ಟಿಯಾ? ನೋಡು ಮಾವಯ್ಯ, ಅದೆಲ್ಲ ಈ ಮಾಲೆ ಹತ್ರ ನಡೆಯೋದಿಲ್ಲ. ನಡೆಯಲ್ಲ? ನಡೆಯೋದಿಲ್ಲ? ಅದ್ಯಾಕೆ ನಡೆಯಲ್ಲ ನೋಡ್ತೀನಿ. ಏ ಟೈಗರ್, ನಿನಗೇನ್ ಸಮಯ ಸಂದರ್ಭ ಒಂದು ಗೊತ್ತಾಗೋದಿಲ್ವಾ? ನೀ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ನಿನಗೆಲ್ಲ ಕೆಲಸ ಸುಮ್ಮನೆ ಅದ್ರಾಗ ಬೈತಿ. ಅದಕ್ಕೆ ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಇದೆ ಅಲ್ವಾ? ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಅದಕ್ಕೆ. ಏ ಆ ಕಡೆ ನೋಡ್ತಿದ್ದೆ, ಬೇಕು. ಸುಮ್ಮನೆ ತಮಾಷೆ ಮಾಡ್ತಾ ಇದೀಯಾ? ನೋಡ್ಕೋ. ಹಲೋ. ಎಸ್ ಸರ್. ಓಕೆ ಸರ್, ಈಗಲೇ ಬರ್ತೇನೆ ಸರ್. ಓಕೆ, ಸಂತೋಷನಾ? ನಿನ್ನ ಯಜಮಾನ ಹೊತ್ತು ಗೊತ್ತು ಅನ್ನೋದೇ ಇಲ್ಲ. ಯಾಕಿಂತ ಕೆಲ್ಸಕ್ಕೆ ಸೇರ್ಕೋಬೇಕಾಗಿತ್ತು? ಮಲೆ, ಡ್ಯೂಟಿ ಮೇಲೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಫೋನ್ ಬಂದಿತ್ತು. ಬಾಯ್ ಬಾಯ್. ಗುಡ್, ವೆರಿ ಗುಡ್. ಮುರಳಿ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆ. ನೋಡು, ದೇಶ ಸೇವೆ ಸೋಗನಲ್ಲಿ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡು ದೇಶದ್ರೋಹ ಮಾಡ್ತಾರೆ ಕೆಲವರು. ಈ ಚಂಡಾಲರನ್ನ ನಾವು ಮೊದಲು ಹಿಡಿಬೇಕು. ಎಸ್ ಸರ್. ಅವ್ರನ್ನ ಹಿಡಿಯೋಕ್ಕೋಸ್ಕರ ನಾನು ತಗೊಂಡು ಒಂದೊಂದು ಡಿಸಿಷನ್ನು ಹೇಗೋ ಏನೋ ಮೊದಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ನಾನು ನಿನ್ನನ್ನು ಬರ ಹೇಳಿದ್ದು. ಹೇಳಿ ಸರ್. ಆ ಟ್ಯಾಂಕ್ ಬಂಡ್ ಆಚೆ ಇದೆಯಲ್ಲ ಫ್ಯಾಕ್ಟ್ರಿ, ಅದನ್ನ ನೋಡಿದ್ಯಾ? ನೋಡಿದ್ದೀನಿ ಸರ್. ಅದು ಯಾರ್ದು ಅಂತ ಗೊತ್ತಾ? ಗೊತ್ತು ಸರ್. ಧರ್ಮಜ್ಯೋತಿ ಎಂಟರ್ಪ್ರೈಸಸ್,
ಸೇಠ್ ಮಾಣಿಕ್ ಲಾಲ್, ಕರಮ್ಚಂದ್, ಬಹದ್ದೂರ್ ಕುಟ್ಟೆ, ಜಂಬೋ, ಜಮಾಲ್ ಈ 5 ಜನ ಅದಕ್ಕೆ ಪಾರ್ಟ್ನರ್ಸ್. ಆ ಎಂಟರ್ಪ್ರೈಸಸ್ ಮೇಲೆ ನನಗೂ ಅನುಮಾನ ಇದೆ ಸರ್. ಅವರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಆಹಾ, ಅವರ ಕಳ್ಳ ವ್ಯವಹಾರ ಎಲ್ಲ ಕಡೆನೂ ಹಬ್ಬಿ ಬಿಟ್ಟಿದೆ. ಆ ಫ್ಯಾಕ್ಟ್ರಿಲಿ ಅವರು ಇದ್ಕೊಂಡು ಅದ್ರ ಪಕ್ಕದಲ್ಲಿ ಇದೆ ಒಂದು ಸ್ಮಶಾನ, ಅಲ್ಲ ಅವರೆಲ್ಲ ಸೇರ್ತಾರೆ. ನಾವು ಮೊದಲು ಅನ್ಕೊಂಡ ಹಾಗೆ ನಾವಿಬ್ರು ಇಲ್ಲಿ ಮೀಟ್ ಮಾಡೋ ವಿಷಯ ಅವ್ರಿಗೆ ಹಾಕೋ ಮೊದಲೇ ಗೊತ್ತಾಗ್ಬಿಟ್ಟಿದೆ. ಕಮಾನ್, ನೀನ್ ತಪ್ಪಿಸ್ಕೊಬರ್ಲಿ. ಸರ್, ನಿಮ್ಮನ್ನ ಈ ಪರಿಸ್ಥಿತಿ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಬರಲಿ, ನೀನ್ ತಪ್ಪಿಸ್ಕೊಂಡ್ರೆ ಅವ್ರು ಹಿಡಿಯೋಕ್ ಸಾಧ್ಯ. ಸರ್, ಸಾಧ್ಯ ಇಲ್ಲ. ಇಲ್ಲ ಸರ್, ಸಾಧ್ಯ ಇಲ್ಲ. ಇನ್ಸ್ಪೆಕ್ಟರ್, ನಿನ್ ಕೈನಲ್ಲಿರೋ ಪಿಸ್ತೂಲ್ ನಿಂದಲ್ಲ, ಅದು ನನ್ನ ಕೈನಲ್ಲಿದೆ. ಪಾಪ, ನಿಮ್ಮ IGP ಸಾಹೇಬರು ಪ್ರಾಣ ಹೋದದ್ದು ಈ ನಿನ್ ಪಿಸ್ತೂಲ್ ಇದ್ದಲ್ಲಿ. ಅಷ್ಟು ಮಾತ್ರ ಅಲ್ಲ, ಈ ಕರಮ್ಚಂದ್ ಆ ನಿನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ರು. ಅದ್ರ ಮೇಲಿರೋದು ನಿನ್ನ ಕೈ ಬೆರಳಿನ ಗುರುತು. ಇನ್ಸ್ಪೆಕ್ಟರ್ ಮುರಳಿ, ಆಗ್ಲೇ ಉಂಗ ಪಿಸ್ತೂಲ್ ಎಂಗ ಕೈ ಸೇರಿಡ್ತು, ಎಂಗ ಖಾಲಿ ಪಿಸ್ತೂಲ್ ಉಂಗ ಜೇಬ್ ಸೇರಿಡ್ತು. ಇನ್ಸ್ಪೆಕ್ಟರ್, ಅಬ್ ಕೊಲೆ ಮಾಡಿದ್ದು ಹಮ್, ಕೊಲೆಗಾರ ತುಮ್. ಬ್ಲಡಿ ಬಾಸ್ಟರ್ಸ್, ನಿಮ್ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಬೇಟಾ, ಈ ಧರ್ಮಜ್ಯೋತಿ ಮಾಣಿಕ್ಲಾಲ್ ಸೇಟು ಕರುಣೆಯಿಂದ ಕಣ್ಬಿಟ್ರೆ ಪಾಪದ ಬೆಟ್ಟ ಪುಣ್ಯದ ಮೂಟೇನೂ ಆಗುತ್ತೆ, ಪಾಪದ ಗಂಟೂ ಆಗುತ್ತೆ. ಬೇಟಾ, ಮುಚ್ಚೋ ಬಾಯ್. ನೀನು ನಿನ್ನ IGP ನಮ್ ತಂಟೆಗೆ ಬಂದಿದ್ದಕ್ಕೆ ನೋಡಿದೆ ಇನ್ಸ್ಪೆಕ್ಟರ್, ಒಂದೇ ಗುಂಡಿನಿಂದ 2 ಬೇಟೆ. ಹೌದು ಬೇಟಾ. ಬೇಕೋ, ನೀನು ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ ಪರವಾಗಿ ಕೆಲಸ ಮಾಡೋದಾದ್ರೆ ಈಗಲೂ ಕಾಲ ಮೇರಿಲ್ಲ, ನೇಣಿನ ಹಗ್ಗದಿಂದ ತಪ್ಪಿಸ್ಕೋಬಹುದು. ನೋಡು ಬೇಟಾ. ಸೇಠ್, ಓಹ್, ಹೀಗೆ ನಿಮ್ಮ IGP ಸಾಹೇಬರು ನಮ್ಮ ಮೇಲೆ ಕಣ್ ಬಿಡ್ತಾನೇ ಇದ್ರು. ಈಗ ಪಾಪ ಕಣ್ಣು ಮುಚ್ಕೊಂಡ್ಬಿಟ್ರು. ಇನ್ ಮುಂದೆ ಕಣ್ಣು ಬಿಡೋದಕ್ಕಾಗೋದೇ ಇಲ್ಲ. ಬೇಟಾ, ನಾವೆಲ್ಲರೂ ಸೇರ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಕೊಳ್ಳೋಣ. ಬೇಟೆ ಲೋಡ್, ಈ ಬೇಟೆ ನೋಡ್ಕೊಳ್ಳಿ. ಪರವಾಗಿಲ್ಲ ಕರ್ಮಚಂದ್, ಅಲ್ಲಿ ಕೆಳಗಡೆ ಬಿದ್ದಿರೋ ಪಿಸ್ತೂಲ್ನ ಆ ಹೆಣದ ಹತ್ರ ಹಾಕ್ಬಿಡು. ಈ ಇಲಿ ಇಲ್ಲಿ ತಪ್ಪಿಸ್ಕೊಂಡ್ರು ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಐ ಸಿ. ವೆಲ್ಕಮ್ ಇನ್ಸ್ಪೆಕ್ಟರ್ ಮುರಳಿ. ಸರ್, ದೊಡ್ಡ ಪ್ರಮಾದ ಆಗೋಯ್ತು ಸರ್. IGP ಸಾಹೇಬ್ರು ಕೊಲೆ ಅದು. ಆ ಕೊಲೆ ಮಾಡಿದವನು ನೀನು. ಎಸ್ ಸರ್, ನಿಮ್ಗೆ ಯಾರೋ ಸುಳ್ಳು. ಫೋನಲ್ಲಿ ನನಗೆಲ್ಲ ವಿಷಯ ಗೊತ್ತಾಯ್ತು. ನೀನು IGP ಕೊಂದೆ ಅಂತಾನೂ ಗೊತ್ತು. ಮಾಡಿರೋ ಕೊಲೆ ನಿನ್ನೊಬ್ಬರ ಮೇಲೆ ಹಾಕಿ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೇ ಬತ್ಯ ಅಂತಾನೂ ಗೊತ್ತು. ನಿನ್ನನ್ನು ಸ್ವಾಗತಿಸೋಕೆ ನಾನು ಸಿದ್ಧವಾಗಿದೆ.
ಸರ್ ನ್ಯಾಯಕ್ಕೆ ಯಾರಾದ್ರೇನು? ಸರ್ ಆ ಸೇಟ್ ಏಂಜಲಾಸೆಗೆ ನೀವು ಬಲಿ ಬಿದ್ರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ಇಂತಹ ದೊಡ್ಡ ಅಪರಾಧ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಬೇರೆಯವ್ರಿಗೆ ಬುದ್ಧಿ ಬರೋದು. ಸರ್ ನನ್ನ ನಿರಪರಾಧಿ, ಸರ್ ನನ್ನ ನಿರಪರಾಧಿ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಯುವರ್ ಆನರ್, ಇದು ಸಾಧಾರಣವಾದ ಕೊಲೆಯಲ್ಲ. ಕೊಲೆ ಮಾಡಿರುವುದು ಪೊಲೀಸ್ ಇನ್ಸ್ಪೆಕ್ಟರ್. ಕೊಲೆಯಾದವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರು ಪಡೆದಿದ್ದ ಐಜಿಪಿ ಬಾಲಕೃಷ್ಣ ಅವರು. ಕಾರಣ ಸ್ಪಷ್ಟವಾಗಿದೆ. ಬಾಲಕೃಷ್ಣ ಅವರು ಸಾಯುವುದಕ್ಕೆ ಕೇವಲ 3 ದಿನಗಳ ಹಿಂದೆ ಆರೋಪಿಗೂ ಬಾಲಕೃಷ್ಣ ಅವ್ರಿಗೂ ನಡೆದ ವಾಗ್ವಾದದ ವಿಷಯವನ್ನು ಆಗಲೇ ಸಾಬೀತುಪಡಿಸಿದ್ದೇನೆ. ಯಾವ ಗುಂಡಿನಿಂದ ಬಾಲಕೃಷ್ಣ ಅವರ ಕೊಲೆ ನಡೆಯಿತೋ ಆ ಗುಂಡು ಆರೋಪಿಗೆ ಸರ್ಕಾರದಿಂದ ಕೊಡಲ್ಪಟ್ಟ ಪಿಸ್ತೂಲ್ನಿಂದಲೇ ಹಾರಿದೆ ಎಂದು ನಮ್ಮ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟರವಲ್ಲ, ಪಿಸ್ತೂಲಿನ ಮೇಲೆ ಇರುವ ಬೆರಳಿನ ಗುರುತುಗಳು ಈ ತಂದೆ ಅಂತ ಹೇಳಿ ಪ್ರೂವ್ ಆಗಿದೆ. ಈ ಕೊಲೆಗೆ ನಿಮ್ಮ ತಂದೆ ಮಾಡಿದ್ದ ನ್ಯಾಯನ ಇಷ್ಟೆಲ್ಲ ನಡೆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ಒಂದ್ ಛೋಟಾ ಕ್ವಶನ್. ಮೇಡಮ್, ನೀವ್ ಯಾಕೆ ಹೇಳ್ತೀರಿ? ಅಲ್ಬೇಡಿ, ನಮ್ ತಂದೆಗೆ ನಮ್ ಕಂಡ್ರೆ ತುಂಬಾ ಪ್ರೀತಿ. ಅವರು ನಮ್ಮ ಮಾತು ಕೇಳ್ತಾರೆ. ನಮ್ಗೋಸ್ಕರ ಏನಾದ್ರೂ ಮುರಳಿ ಎಕ್ಕಡ ಬಿಡಿಸ್ತಾರೆ. ನಾವು ಬಿಡಿಸ್ತೀವಿ. ಪಾಪ, ನೀವಿನ್ನೂ ಚಿಕ್ಕ ಮಕ್ಕಳು, ಏನು ತಿಳಿದೆ ಮಾತಾಡ್ತಾ ಇದ್ದೀರಾ. ನಿಮ್ ಮಾತನ್ನ ಕೇಳ್ತಾರೆ. ಯಾಕೆ ಕೇಳಲ್ಲ? ಈಗಲೇ ಹೋಗಿ ನಮ್ ಡ್ಯಾಡಿನ ಬಿಡ್ತೀನಿ. ನಾನು ನನ್ನ ಹೇಳ್ತೀನಿ. ನಾನು ನಮ್ ಡ್ಯಾಡಿಗೆ ಒಂದ್ ಛೋಟಾ ಕ್ವಶನ್ ಹಾಕ್ಬಿಡ್ತೀನಿ. ಛೋಟಾ ಕ್ವಶನ್? ಎಸ್, ಛೋಟಾ ಕ್ವಶನ್. ಈ ಒಂದೇ ಒಂದ್ ಛೋಟಾ ಕ್ವಶನ್ಗೆ ಆನ್ಸರ್ ಮಾಡೋ ತಾಕತ್ತಿದೆಯಾ ನಿಮ್ಗೆ? ಏನೋ ತಮಾಷೆ ಮಾಡ್ತಿದ್ಯೇನೋ? ತಮಾಷೆ? ನೋ ತಮಾಷೆ. ನಿಮ್ಮನ್ನ ಜಡ್ಜ್ ಮಾಡಿ ಕೋರ್ಟ್ ನಲ್ಲಿ ಅಂತ ದೊಡ್ಡ ಸೀಟ್ ನಲ್ಲಿ ಕೂರ್ಸಿರೋದು ಯಾಕೆ? ಏನೋ ಇದು ಹುಡುಗಾಟ. ನೋ, ಹುಡುಗ್ರು ಹುಡುಗಾಟ ಆಡ್ತಿಲ್ಲ. ಆಡೋದೆಲ್ಲ ಸೀರಿಯಸ್ ಆಗಿ ಆಡ್ತಿದ್ದೀನಿ. ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ತಿದ್ರೆ ಡ್ಯಾಡಿ, ಐ ಆಮ್ ಸಾರಿ, ವೆರಿ ಸಾರಿ, ವೆರಿ ವೆರಿ ಸಾರಿ. ಸ್ಕೂಲಲ್ಲಿ ನಾಟ್ಲಿತಾ ಇದ್ದೀರೇನೋ? ಅದರ ಡೈಲಾಗ್ ಏನೋ ಇದು? ನೋ ನಾಟಕ, ನೋ ಡೈಲಾಗ್. ನಿಜವಾಗಿ ಕೇಳ್ತಿದ್ದೀನಿ. ನನ್ ಛೋಟಾ ಕ್ವಶನ್ಗೆ ಆನ್ಸರ್ ನೀವು ಹೇಳ್ತಾ ಇದ್ರೆ ನಾನೇ ಹೇಳ್ತೀನಿ. ನನ್ ಛೋಟಾ ಕ್ವಶನ್ಗೆ ಛೋಟಾ ಕರೆಕ್ಟ್ ಅಂತಿದ್ಮೇಲೆ ನೀವೇ ಕಾಕಸ ಮಾಡ್ಬೇಕು. ಚಿಕ್ಕವ್ರ ಬಾಯಿನಲ್ಲಿ ದೊಡ್ಡ ಮಾತು ಬರಬಾರ್ದು. ದೊಡ್ಡವರಿಂದ ಅನ್ಯಾಯನೂ ಆಗ್ಬಾರ್ದು. ಸೋಮು, ಅಪ್ಪನಿಗೆ ಎದುರಾಡ್ತೀಯೇನು? ನ್ಯಾಯಕ್ಕೆ ಯಾರಾದ್ರೇನು ಅಂತ ನಮ್ ಪುಸ್ತಕದಲ್ಲಿ ಪಾಠ ಓದ್ದೆ. ನೀವು ಹಿರಣ್ಯ ಕಷ್ಟ ಆದ್ರೆ ನಾ ಪ್ರಹ್ಲಾದ ಆಗ್ಬೇಕಾಗುತ್ತೆ. ನಿಮ್ಮ ಅನ್ಯಾಯನ ಎದುರಿಸ್ಬೇಕಾಗುತ್ತೆ. ಡ್ಯಾಡಿ, ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೀನಿ. ಏನಂದೆ? ಇನ್ನೊಂದ್ಸಾರಿ ಹೇಳು, ಏನಂದೆ ಅಂತ. ಇನ್ನೊಂದ್ಸರಿ ಹೇಳೋದೇನು? ಅನ್ಬೇಕಾದ್ನೆ ಅಂದೆ. ಕಿಟ್ಟು, ಅಪ್ಪನಿಗೆ ಎದುರಾಡ್ತಿದ್ಯೇನೋ? ಯಾರಾದ್ರೇನ್ ಮಮ್ಮಿ? ಸರಿಯಾಗಂದೆ. ಹಾ ಡ್ಯಾಡಿ, ನಮ್ ಮೇಡಮ್ ಯಾವತ್ತೂ ಸುಳ್ಳು ಹೇಳಲ್ಲ. ನೀವೆಲ್ಲ ಆ ಸೇಟ್ ಜೊತೆ ಸೇರ್ಕೊಂಡು ನಮ್ ಮುರಳಿ ಅಂಕಲ್ಗೆ ಅನ್ಯಾಯ ಮಾಡ್ತೀರಿ. ಕಿಟ್ಟು, ಸುಮ್ನೆ ಬಂಡಾಟ ಆಡ್ಬೇಡಿ. ಬಂಡಾಟ? ಅದು ಈ ಪೊಲೀಸ್ ಸೂಪರಿಂಟೆಂಡೆಂಟ್ ಪ್ರಭಾಕರಿಂದ. ನೋ, ಇಂಪಾಸಿಬಲ್. ರೋಹಿ, ಬಂಡಾಟ ಆಡ್ತಿರೋಳು ನೀನು. ನಾನಾ? ಸಾಕ್ ಸುಮ್ನಿರಿ. ಈ ಆಟ ನಿಮ್ಗೇನ್ ಹೊಸ್ತಾ? ನೀವೇ ತಪ್ಪು ಮಾಡ್ಬಿಟ್ಟು ಇನ್ನೊಬ್ರನ್ನ ತಪ್ಪು ಅನ್ನೋದು. ನೋ. ಮಮ್ಮಿ, ಡ್ಯಾಡಿ ಪೊಲೀಸ್ ಆಫೀಸರ್ ನೋಡು. ಅದಕ್ಕೆ ನಮ್ಮ ಮೇಲೂ ಪೊಲೀಸ್ ರೋಗ್ ತೋರಿಸ್ತಿದ್ದಾರೆ. ಕರೆಕ್ಟ್. ನೀನು ಸರಿಯಾಗಿ ಹೇಳ್ದಿರದ. ನೀನ್ ಕರೆಕ್ಟ್ ಮಮ್ಮಿ. ಡ್ಯಾಡಿ ಯಾವಾಗ್ಲೂ ಹೀಗೆ. ಮನೇಲಿ ಮಾತ್ರ ಅಲ್ಲ, ಡ್ಯೂಟಿಲೂ ಹಾಗೆ. ವಾಟ ಇಲ್ಲ, ಗೀಟು ಇಲ್ಲ. ಡ್ಯೂಟಿ ಅಂತ ಕೊಲೆ ಮಾಡದೇ ಇರೋರ್ನ ಅರೆಸ್ಟ್ ಮಾಡಿಸಿ ನೇಣ್ ಶಿಕ್ಷೆ ಕೊಡ್ಸೋದು ಮಾಡೋದು. ರಾಧಾ, 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 ಇದೇನಮ್ಮ ನೀನ್ ಹೇಳ್ತಿರೋದು? ನೀನ್ ಸುಮ್ನಿರ್ ಮಮ್ಮಿ. ಡ್ಯಾಡಿ ಹಾಗೆ ಮಾಡಿರೋತ್ತಿಗೆ ನಾನು ಹೀಗೆ ಹೇಳ್ತಿರೋದು. ಸುಳ್ಳು. ನೋಡಮ್ಮ ರಾಧಾ, ಮಕ್ಕಳು ಹೀಗೆಲ್ಲ ಸುಳ್ಳು ಹೇಳೋದನ್ನ ಕಲಿಬಾರ್ದು. ಸುಳ್ಳು ಹೇಳೋದ್ ಪಾಪ ಅಂತ ಸ್ಕೂಲಲ್ಲಿ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ನೀನೇ ಹೇಳಿ ಮಮ್ಮಿ,
ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದೀನ? ಇಲ್ಲಮ್ಮ, ನೀನು ಜಾನ್ ಮರಿ. ಕೋಲ್ ಮರಿಯಾಗಿದ್ರು ಅಷ್ಟೇ, ಸುಳ್ಳು ಹೇಳ್ತಾನೆ ಇರ್ಲಿಲ್ಲ. ರಾಧಾ ರಾಧಾ ನಮ್ ರಾಧಾ ಜಾಣ್ ಮರಿ. ಮಕ್ಕಳು ಹೀಗೆಲ್ಲ ಕೋಪಿಸ್ಕೋಬಾರ್ದು. ನೀನು ನನ್ ಪುಟಾಣಿ ನೋಡು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಿ. ನೋಡ್ದ್ಯಾರೋ ಹೇ ನನ್ ಮಗಳು ಎಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತಾಳೆ. ಪುಟಾಣಿ, ನಮ್ ಪುಟಾಣಿ ಜಾಣ್ ಮರಿ. ಪಾಪ ನೋಡು ನಾನೊಂದ್ ಮಾತು ಕೇಳ್ತೇನೆ, ಕರೆಕ್ಟ್ ಉತ್ತರ ಹೇಳ್ತೀಯಾ? ಏನು? ನೀನು ನನ್ ಪುಟಾಣಿ ಅಲ್ವಾ? ನಿಂಗೆ ಹೀಗೆಲ್ಲ ಕೇಳು ಅಂತ ಯಾರು ಹೇಳ್ಕೊಟ್ರು? ನಿನ್ ಡಿಲೀಟ್ ಮಾಡ್ದಾಗ್ಲೇ ಗೊತ್ತಾಯ್ತು ಇದ್ರಲ್ಲಿ ಏನೋ ಕರಾಮತ್ತಿದೆ ಅಂತ. ಮಮ್ಮಿ, ಡ್ಯಾಡಿ, ನೀವು ಪೊಲೀಸ್ ಆಫೀಸರ್ ಆದ್ರೆ ನಾನ್ ಪೊಲೀಸ್ ಆಫೀಸರ್ ಮಗಳು. ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಹೀಗೇನ್ ಮಾಡ್ತೀರಾ? ಮಮ್ಮಿ, ನಮ್ ಡ್ಯಾಡಿ ಇಷ್ಟ ಕೆಟ್ಟವ್ರು ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾನು ಈ ಮನೇಲಿ ಹುಟ್ಟಾನೇ ಇರ್ಲಿಲ್ಲ. ಕೋಪಿಸ್ಕೋಬೇಡ, ಹೋಗ್ಲಿ. ಈಗ ಹೇಳಿ ನೋಡೋಣ, ನಿಂಗೆ ನಿಮ್ ಡ್ಯಾಡಿ ಇಷ್ಟ ಕೆಟ್ಟವರು ಅಂತ ಹೇಗ್ ಗೊತ್ತಾಯ್ತು? ನಮ್ ಮೇಡಮ್ ಮದ್ವೆ ಆಗ್ಬೇಕು ಅಂತಿದ್ ಮುರಳಿ ಅಂಕಲ್ ನೀವೇ ತಾನೇ ಹೇಳ್ತಿದ್ದು? ನೀವೇ ತಾನೇ ಮುರಳಿ ಅಂಕಲ್ಗೆ ಸಾಯ ಶಿಕ್ಷೆ ಕೊಡ್ತಿದ್ದು? ಯಾಕೆ ಸುಮ್ಮನಿದ್ದೀರಾ? ಹೇಳಿ ಡ್ಯಾಡಿ, ಹೇಳಿ. ತಪ್ಪು ಮಾಡೋ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ಸುಳ್ಳು. ಮುರಳಿ ಅಂಕಲ್ ಕೊಲೆ ಮಾಡ್ಲಿಲ್ಲ. ಆ ಕೊಲೆ ಮಾಡಿದ್ದು ಆ ಧರ್ಮದ ಜೊತೆ ಸೇಟ್. ಆ ಸೇಟ್ ಜೊತೆ ನೀವು ಸೇರ್ಕೊಂಡು Thank you, Daddy. Thank you. Thank you. ಸಾರಿ ಮೇಡಮ್. Very sorry, madam. Very, very sorry, madam. ಪರವಾಗಿಲ್ಲ ಬಿಡಿ, ನಂಗೆ ಗೊತ್ತಿತ್ತು ಅವ್ರು ನಿಮ್ಮ ಮಾತನ್ನು ಕೇಳಲ್ಲ ಅಂತ. ನನ್ನ ಅರ್ಥಕ್ಕೆ ಎಂದರೆ ಮಾಡೋಕ್ಕಾಗುತ್ತೆ. ಒಂದ್ ಚೋಟ ಕ್ವಶನ್ ಮೇಡಮ್, ನ್ಯಾಯವಾಗಿ ನಡ್ಕೊಳ್ಳೋರಿಗೆ ಕಷ್ಟ ಯಾಕೆ ಬರುತ್ತೆ ಅಂತ. ಸೋಮ, ನಿನ್ ಪ್ರಶ್ನೆಗೆ ಇಷ್ಟೊಂದು ಸುಲಭ ಉತ್ತರ ಸಿಕ್ಕೋ ಹಾಗಿದ್ರೆ ಈ ಪ್ರಪಂಚ ಪ್ರಾಣಿಸ್ಕೊಳ್ತಿರ್ಲಿಲ್ಲ. ನೋಡಿ, ನಿಮ್ಗೊಬ್ಬ ಮಾಲಿನಿ ಅಂತ ಬೇಡ ಬಿದ್ಲು ಅನ್ನೋದನ್ನ ಮರ್ತು ಬಿಡಿ, ದಯವಿಟ್ಟು ಮರ್ತು ಬಿಡಿ. ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್. ಬೇಕಾದ್ರೆ ಕಪಾಳಕ್ಕೆ 2 ಏಟ್ ಕೊಡಿ, ತಡ್ಕೋತೀವಿ. ಆ ಮಾತ್ ಮಾತ್ರ ಆಡ್ಬೇಡಿ ಮೇಡಮ್. ಆಡ್ಲೇಬೇಡ ಮೇಡಮ್. ಹೌದು ಮೇಡಮ್. ನಿಮಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನೋಡಿ, ನೀವೆಲ್ಲ ಒಳ್ಳೆ ಮಕ್ಕಳಲ್ಲ. ಈಗ ಮನೆಗೆ ಹೋಗಿ ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಿ ಹೋಗಿ. ಹಾಗಾದ್ರೆ ಪ್ರಾಣ ಕಳ್ಕೊಳ್ಳಲ್ಲ ಅಂತ ಮಾತು ಕೊಡಿ ಮೇಡಮ್. ನಿಮಗೆ ಅನ್ಯಾಯ ಮಾಡಿರೋ ಆ ಕಳ್ಳರನ್ನ ನಾವ್ ಹಿಡಿತೀವಿ. ಇದು ಬರೀ ಮಾತಲ್ಲ ಮೇಡಮ್, ಪ್ರಾಮಿಸ್. ಪ್ರಾಮಿಸ್, ಡಬಲ್ ಪ್ರಾಮಿಸ್. ಮುರಳಿ ಅಂಕಲ್ಗೆ ಬೇಡಿ ಹಾಕಿದ್ ನಮ್ ಡ್ಯಾಡ್ ಮಾಡ್ತೀವಿ. ನಿರಪರಾಧಿ ಮುರಳಿ ಅಂಕಲ್ಗೆ ಗಲ್ ಶಿಕ್ಷೆ ಕೊಡಾಗ ಮಾಡಿದ ರಾಧಾ, ಎಂತೆಂತ ಆಗದ್ ಸಾಧ್ಯ ಆಗ್ಲಿಲ್ಲ ಅಂತ ಅದ್ರಲ್ಲಿ ನಿಮ್ಮಂತ ಪುಟಾಣಿಗಳು ಆಗತ್ತಮ್ಮ. ಮೇಡಮ್, ದೊಡ್ಡವರಿಂದ ಆಗ್ದಿರೋದ್ನ ಚಿಕ್ಕವರು ಸೀಸಾಗಿ ಮಾಡ್ಬಿಡ್ತಾರೆ. ಒಂದ್ ರಂಪಲ್, ಒಂದ್ ಸಣ್ಣ ಇರುವೆ ದೊಡ್ಡ ಆನೆನ ಆಡಿಸ್ಬಿಡುತ್ತೆ. ಸೊಂಡ್ಲಲ್ಲಿ ಸೇರ್ಕೊಂಡು ಮಕ್ಕಳು ಧೈರ್ಯವಂತರಾಗಿರ್ಬೇಕು, ಛಲವಂತರಾಗಿರ್ಬೇಕು ಅಂತ
ನಮ್ ಸ್ಕೂಲಲ್ಲಿ ನಮ್ಮಿಂದ ನೀವೇ ಒಂದು ನಾಟಕ ಆಡ್ತಿರ್ಲಿಲ್ವೇ? ಜ್ಞಾಪಿಸ್ಕೊಳ್ಳಿ ಮೇಡಮ್, ಜ್ಞಾಪಿಸ್ಕೊಳ್ಳಿ. ಸಹ್ಯಾದ್ರಿ ಸಾಲಿನಲ್ಲಿ ಮಲೆನಾಡ ಕಾಡಿನಲ್ಲಿ ಬೆಳೆದಿತ್ತು ಭಾರಿ ಆಲದ ಮರವು, ಮೊರೆದಿತ್ತು ನೂರಾರು ಹಕ್ಕಿಗಳ ಸ್ವರವು. ಮಾತು ಕೇಳಿ ಅಪಾಯ ಬಂದಾಗ ಉಪಾಯ ಹೇಳ್ತೀನಿ. ಆ ಸರ್ಪನೇ ಸಾಯೋ ಹಾಗೆ ಮಾಡ್ತೀನಿ. ಬನ್ನಿ, ಎಲ್ಲ ಬನ್ನಿ. ಏ ಪಕ್ಷಿರಾಜ, ಬಾನತೇಜ, ಬಾ ಬಾ. ಏನು ರೋಷ, ಏನು ಆವೇಶ ಇಲ್ಲ ನಮ್ಮಂಥ ಬಡ ಪ್ರಾಣಿಗಳ ಮೇಲೇನೆ ನಿನ್ನ ಪೌರುಷ. ಸಾಕು ಸಾಕು, ಬರೀ ಒಣಜಂಬದಿಂದ ಏನು ಪ್ರಯೋಜನವಿಲ್ಲ. ವೃಥಾ ಕೋಪ, ತಾಪ, ಪ್ರತಾಪ, ಏನೂ ಸುಖವಿಲ್ಲ. ನಮ್ಮ
ಧೈರ್ಯ ತೋರಿ ಛಲದಿಂದ ಗೆಲ್ಲಬೇಕು. ಮೇಡಮ್ 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 ಏಂತ ನಮ್ಗೆ ಆಶೀರ್ವಾದ ಮಾಡಿ ಮೇಡಮ್. ಹೌದು ಮೇಡಮ್. ಟೈಗರ್, ನೀನ್ ನಮ್ ಜೊತೆ ಸೇರ್ತೀಯಾ? ವೆರಿ ಗುಡ್. ಜೊತೆಗೆ ನಮ್ಮಿದ್ದಾನೆ ನೋಡಿದ್ರಾ? ಈ ಪುಟಾಣಿಗಳ ಮೇಲೆ ನಂಬಿಕೆ ಇಡಿ ಮೇಡಮ್. ಮೇಡಮ್, ಮುರಳಿ ಅಂಕಲ್ ಆ ಕಳ್ಳರ ಗುಂಪಿನ ಮೇಲೆ ಏನಾದ್ರು? ಹೌದು ರಾಧಾ, ಅವ್ರ ಡೈರಿಲಿ ಅವ್ರ ಹೆಸರು ಇನ್ನೂ ಏನೇನೋ ಬರ್ದಿಟ್ಟಿದ್ದಾರೆ. ಮೇಡಮ್, ಅದನ್ನ ನಮ್ ಕೈ ಕೊಡಿ. ಆಮೇಲೆ ಮಜಾ ನೋಡಿ. ಮೇಡಮ್, ನಾವು ನಿಮ್ಗೋಸ್ಕರ ಪುಟಾಣಿ ಏಜೆಂಟ್ ಆಗ್ತೀವಿ. ಪುಟಾಣಿ ಏಜೆಂಟ್ ನಂಬರ್ 1, ಪುಟಾಣಿ ಏಜೆಂಟ್ ನಂಬರ್ 2, ಪುಟಾಣಿ ಏಜೆಂಟ್ ನಂಬರ್ 3. ದೊಡ್ಡವರು ತಪ್ಪು ಮಾಡ್ತಾರೆ ಅಂತ ನಮ್ ತಂದೆ ತಾಯಿಗಳಿಗೆ ತೋರ್ಸ್ಕೊಡ್ಬೇಕು. ನಮಗ್ ಆಶೀರ್ವಾದ ಮಾಡು ಗಣೇಶ. ಮುರಳಿ ಅಂಕಲ್ಗೆ ಬಿಡುಗಡೆ ಆಗ್ಬೇಕು, ನಮ್ಮ ಮೇಡಮ್ಗೆ ಸಂತೋಷ ಆಗ್ಬೇಕು. ನಮ್ಮನ್ನ ಹರಿಸು ಗಣೇಶ. ಒಂದ್ ಚೋಟ ಕ್ವಶನ್. ಒಳ್ಳೆ ಕಷ್ಟ ಕೊಡೋದು, ಕೆಟ್ಟವ್ರಿಗೆ ಮಜಾ ಮಾಡಿಸೋದು, ಇದಕ್ಕೆ ನಾನು ನಿನ್ ದೇವ್ರು ಅಂತ ಪೂಜೆ ಮಾಡೋದು. ನಿನ್ ಮರ್ಯಾದೆ ಉಳಿಸ್ಕೊಳಕಾದ್ರೂ ನೀನ್ ನಮ್ಮನ್ನ ಗೆಲ್ಸ್ಬೇಕು ಗಣೇಶ. ಬೇಟಾ, ಮೇರಾ ಬೇಟಾ. ನಿಮ್ದು ಬೇಟಾದ ಹೆಣ ವಕ್ತಿಗೆ ಸರಿಯಾಗಿ ಬಂದು ಸೇರ್ತು. ಸಬ್ ಭಗವಾನ್ ಕಿ ಮರ್ಜಿ. ನೀವು ಅನಾಥ ಮಕ್ಕಳಿಗೆ ನಿಮ್ಮ ಆಶ್ರಮದಲ್ಲಿ ಸಾಕಿ ಫಾರಿನ್ ಕಳಿಸ್ತೀರಿ. ಪಾಪ. ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. सब भगवान की मर्जी. सब भगवान की मर्जी. देख देख. बहुत धागा ठीक. सब भगवान की 2.25 ಕೋಟಿ ರೂಪಾಯಿ ಮಾಲು
ಯಾವ ತೊಂದರೆಯೂ ಇಲ್ಲದೆ ನಮ್ಮ ವಶ ಆಯ್ತು. ವಂಡರ್ಫುಲ್. 2.5 ಕೋಟಿ, ಒಬ್ಬೊಬ್ಬರ ಪಾಲ್ಗೆ 50 ಲಕ್ಷ. ஆண்டவனே, நான் ஏன் சொல்லலி? எங்க ಶೇಠ್ಜಿಯ ಪಯ್ಯ ಅವಳೋ ಚಿಕ್ಕ ವಯಸ್ಸಿನಲ್ಲಿ ಸತ್ತೋದನಲ್ಲ ಅನ್ನೋ ಒಣ್ಣು ದುಃಖ ಮರೆಯೋದಾದ್ರೆ ಸಂತೋಷಮೋ ಸಂತೋಷಂ. ಮೇರಾ ಬೇಟಾ ರಾಮ್ ರಸ ಕುಡಿಯೋ ವಕ್ತ್ ಮೇ ಸತ್ತೋರ್ನ ನೆನೆಸ್ಬಾರ್ದು. ರೋ ಮತ್ ಅಳ್ಬೇಡಿ. ಅಲ್ಲ ಬೇಟಾನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಪಿಯೋ 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 ಪಿಯೋ. ಸೇಠ್ಜಿ, ಇವತ್ತು ನಮ್ಮ ಪಾರ್ಟಿ ಗ್ರ್ಯಾಂಡ್ ಗ್ರ್ಯಾಂಡ್. ಅವತ್ತು ನಮ್ಮ ಮೇಲೆ ಸಂಚು ಮಾಡಿದ ಮುರಳಿಗೆ ಆಪತ್ತು, ಇವತ್ತು ನಮಗೆ ಸಂಪತ್ತು ಸಂಪತ್ತು. ಹಲೋ ಹಲೋ, ಯಾರದು ಮಾತಾಡ್ತಾ ಇರೋದು? ಕಳ್ರ ಗ್ಯಾಂಗ್ ಮೀಟಿಂಗ್ ಮಾಡ್ತಾ ಇರೋ ಜಾಗ ಅದೇ ತಾನೇ? ಹಲೋ. ಏ ಕಳ್ರಾಸ್ಕಲ್, ನೀವೆಲ್ಲ ಯಾರು ಅಂತ ನಮಗ್ ಗೊತ್ತು. ಏ ಕಳ್ಳ ಕದಿಮರೆ, ಬ್ಲ್ಯಾಕ್ ಮಾರ್ಕೆಟ್ ಭೂಪತಿಗಳೇ, ದರೋಡೆ ಖೋರರೇ, ಇನ್ನಿಮ್ಮಾಟ ನಮ್ಮ ಹತ್ರ ನಡೆಯೋದಿಲ್ಲ. ಕೇಳಿ, ಚೆನ್ನಾಗ್ ಕೇಳಿ, ಕಿವಿ ಕೊಟ್ಟು ಕೇಳಿ. ನಾವು ನಿಮ್ಮ ಗುಟ್ಟನ್ನ ರೊಟ್ಟು ಮಾಡ್ತಿದ್ದೀವಿ, ನಿಮ್ ವೇಷನ ಕಳಿಸ್ತಿದ್ದೇವೆ. ನಿಮ್ಮ ಕಥೆ ಎಲ್ಲ ನಮಗ್ ಗೊತ್ತು, ನಿಮ್ ಬಂಡವಾಳ ಎಲ್ಲ ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಬಯಲು ಮಾಡ್ಬೇಕಂತಾನು ನಮಗ್ ಗೊತ್ತು. IGP ಅವರನ್ನ ನೀವೇ ಕೊಲೆ ಮಾಡಿ ಆ ಅಪರಾಧನ ಮುರಳಿ ಮೇಲೆ ಹೊರಿಸಿ ಅವ್ರಿಗೆ ನೇಟ್ ಶಿಕ್ಷೆ ಕೊಡ್ತಿದ್ದು ನಮಗ್ ಗೊತ್ತು. ನಿಮ್ಗೆಲ್ಲ ಹೇಳೇ ತೆಳ್ಳೆ ಹಣ್ಣು ತಿನ್ಸೋದು ನಮ್ಗ್ ಗೊತ್ತು. ಮುಳ್ಳಿನ ಹೇಗ್ ಬಿಡಿಸ್ಬೇಕಂತಾನೂ ನಮ್ಗ್ ಗೊತ್ತು. ನೀವು ಎಲ್ಲೆಲ್ಲಿ ಸೇರ್ತೀರಿ, ಏನೇನ್ ಕರಾಮತ್ ಮಾಡ್ತೀರಿ, ಹೇಗ್ ಮಾಡ್ತೀರಿ ಅನ್ನೋದು ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಕಂಡಿಡಿಬೇಕು, ಅದಕ್ಕೇನೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಯಾರು ನೀವು? ಪುಟಾಣಿ ಏಜೆಂಟ್ 1. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ 2, ಪುಟಾಣಿ ಏಜೆಂಟ್, ಪುಟಾಣಿ ಏಜೆಂಟ್ 3, ಪುಟಾಣಿ ಏಜೆಂಟ್? ಪುಟಾಣಿ ಪುಟಾಣಿ ಏಜೆಂಟ್ 1, ಪುಟಾಣಿ ಏಜೆಂಟ್ 2, ಪುಟಾಣಿ ಏಜೆಂಟ್ 3. ಸಿಡಿಲಿನ ಮರಿಗಳು ನಾವು. ಪುಟಾಣಿ ಏಜೆಂಟ್ 1, 2, 3, ಸಿಡಿಲಿನ ಮರಿಗಳು ನಾವು. ನ್ಯಾಯ ನೀತಿಗೆಂದು ಹೋರಾಡುವೆವು, ನ್ಯಾಯ ನೀತಿಗೆಂದು ಹೋರಾಡುವೆವು. ಪುಟಾಣಿ ಏಜೆಂಟ್ 1, 2, 3, ಸಿಡಿಲಿನ ಮರಿಗಳು ನಾವು. ಇದರು ಅಂಜೋ ಭೂಪರಲ್ಲ, ಎದುರಾಳಿ ಯಾರಿರಲಿ ಯಾರು ಸಾಟಿಯಲ್ಲ. ತಿಳಿಯುವೆವು ಕೇಳಿದರು ಮಾಡೋ ಮೋಸವೆಲ್ಲ, ದ್ರೋಹಿಗಳು ಎಲ್ಲಿರಲಿ ಪಾರಾಗೆ ಸಾಧ್ಯವಿಲ್ಲ. ಧರ್ಮದ ರಕ್ಷಣೆ ಗುರಿಯೂ ನಮ್ಮದೇ, ದುಷ್ಟರ ಶಿಕ್ಷಣೆ ಹೊಣೆಯೂ ನಮ್ಮದೇ. ಹಗಲು ಇರುಳು ಕಾಯುವೆವು, ನಮ್ಮಯ ಬಲವನ್ನು ತೋರುವೆವು.
ಗುಹೆಯೊಳಗೆ ನುಗ್ಗಿ ಗೆಲ್ಲಬಲ್ಲೆ ವಂಚಿಸುವ ನರಿಗಳನ್ನು ನಿರ್ಮೂಲ ಮಾಡಬಲ್ಲೆ ಮದಿಸಿರುವ ಆನೆಗಳ ಮದವ ಇಳಿಸಬಲ್ಲೆ ವಿಷಭರಿತ ಹಾವುಗಳ ಹಲ್ಲನ್ನು ಕೇಳಬಲ್ಲೆ ಕನ್ನಡ ತಾಯಿಯ ಮಡಿಲ ಮಕ್ಕಳು ಕೆಚ್ಚದೆ ಕಲಿಗಳು ಧೈರ್ಯದೇ ಹುಲಿಗಳು ನಾಡಿಗೆ ನೆಮ್ಮದಿ ತರಲೆಂದು ಕಂಕಣ ತೊಟ್ಟೆವು ನಾವಿಂದು ಪುಟಾಣಿಯೇ ಜಂಪಂಟೋಟಿ ಸಿಡಿಲಿನ ಮರಿಗಳು ನಾವು ನ್ಯಾಯ ನೀತಿಗೆಂದು ಹೋರಾಡುವೆವು ಪುಟಾಣಿಯೇ ಜಂಪಂಟೋ ಯಾವತ್ತೂ ಮರ್ತು ಹೋಗ್ತಿದ್ದೆ, ಆದ್ರೆ ಇದು ಪ್ರೇಮ. ಬೇಡ ಮಲ್ಲಿ, ಬೇಡ. ಮುರಳಿ ಅಂತ ನನಗೊಬ್ಬ ಸೋದರ ಮಾವ ಇದ್ದ. ಅವನ್ನ ನೀನು ಪ್ರೇಮಿಸಿದ್ದೆ ಅನ್ನೋದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಮರೆತು ಬಿಡು. ನೋಡು ಮಲಿ, ನೀನಿನ್ನೂ ಚಿಕ್ಕವಳು. ನಿನಗೆ ರೂಪ ಇದೆ, ಯೌವನ ಇದೆ. ನಿನ್ನ ಹೃದಯಕ್ಕಾಗಿರೋ ಗಾಯ ಮಾದ ಮೇಲಾದ್ರೂ ನನಗೆಂತ ಒಳ್ಳೆಯವರು ಯಾರನ್ನ ಎಂತ ಮಾತಾಡ್ತಾ ಇದೀಯ ನೀನು? ಗಂಡ್ಸಾದ್ ನೀನೇ ಹೀಗೆ ಮಾತಾಡಿದ್ರೆ ಇನ್ನು ಹೆಣ್ಣಾದ ನನ್ನ ಗತಿ ಏನು ಮುರಳಿ? ನಾನು ಯೋಚನೆ ನಿರ್ಧಾರ ಮಾಡಿದ್ದೆ, ನಿನಗಿಂತ ಮುಂಚೆ ಹೋಗಿ ಸ್ವರ್ಗದಲ್ಲಿ ನಿನ್ ಸ್ವಾಗತಿಸ್ಬೇಕು ಅಂತ. ಆದ್ರೆ ಆ ದೇವ್ರ ಅದಕ್ಕೆ ಅಡ್ಡಿ ಬಂದ್ಬಿಟ್ಟ. ನಾನ್ ಸಾಯೋಲ್ಲ ಮುರಳಿ, ನಾನು ಅಳೋಲ್ಲ, ನಾನು ಅಳೋದಿಲ್ಲ ಮುರಳಿ. ಮುರಳಿ, ನೀನು ದೇವ್ರ ಮೇಲೆ ನಂಬಿಕೆ ಇಡು. ನನಗನ್ಸುತ್ತೆ ನೀನ್ ಬಿಡುಗಡೆ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ ಮುರಳಿ. ಹಾಗಾಗ್ಬೇಕಾದ್ರೆ ಒಂದು ದೊಡ್ಡ ಪವಾಡನೇ ನಡಿಬೇಕು. ಪವಾಡನೇ ನಡೆಯುತ್ತೆ. ನಾನೇನ್ ಬರ್ತೀನಿ. One छोटा क्वेश्चन. ಹಣ್ಣು ಹಣ್ಣು ಬಾಳೆಹಣ್ಣು ಮೋಸಂಬಿ ಹಣ್ಣು ಸರ್. ಹಣ್ಣು ಸರ್? ಬೇಡ ಕಣಯ್ಯ, ಚೆನ್ನಾಗಿದೆ ಸರ್. ಬೇಡ ಅಂದ್ರೆ ಬೇಡ, ಹೋಗಯ್ಯ. ಅಯ್ಯೋ ಬಿಡಿ ಸರ್, ಅದಕ್ಕೆ ಕುಕ್ ಮಾಡ್ಕೋತೀರಾ?
ಕರಮ್ಚಂದ್, ಮಾಲು ಇವತ್ತೇ ಬೊಂಬಾಯಿಂದ ಹೊರಡ್ತಾ ಇದೆ. ನಾಳೆ ಮಧ್ಯಾಹ್ನದ ಒಳಗಡೆ 12 ಸರಿಯಾಗಿ ಟೋಲ್ ಗೇಟ್ನಿಂದ ಆಚೆ ಮಾಲ್ನ ರಿಸೀವ್ ಮಾಡ್ಕೋಬೇಕು. ಡ್ರೈವರ್ ಹತ್ರ 10 ಲಕ್ಷ ರೂಪಾಯಿ ಕೊಡಬೇಕಾದ್ದು ನಿಮ್ ಭಾರ. ಲಾರಿ ನಂಬರ್ BMY 8181. ಓಕೆ. ಯಾರ್ದೋ ಸಾಕತ್ ಕೋತಿ ಇರ್ಬೇಕು. ಬಾಯ್ ಕೋಡ್ ವರ್ಡ್. ನೀವು ಅಮರ್ ಅಕ್ಬರ್ ಆಂಟೋನಿ ಅನ್ಬೇಕು. ಆ ಡ್ರೈವರ್ ಹಮ್ ಕಿಸಿ ಸೆ ಕಮ್ ನಹಿ ಅಂತಾನೆ. ಡ್ರೈವರ್ ಹತ್ರ ಹಣ ಕೊಡ್ಬೇಕು. ಅವನು ಲಾರಿನ ನಿಮ್ಮ ವಶಕ್ಕೆ ಬಿಡ್ತಾನೆ. ಆ ಡ್ರೈವರ್ ಹಣ ಸಮೇತ ಹೋಗೋದಕ್ಕೆ ನೀವು ಒಂದು ಕಾರ್ ಅರೇಂಜ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಅಮರ್ ಅಕ್ಬರ್ ಅಂತೋನಿ, ಹ್ಮ್. ಹಮ್ ಕಿಸಿ ಸೆ ಕಮ್ ನಹಿ. Yeah. ಓಕೆ. ಧರ್ಮಜ್ಯೋತಿ ಸೇಠ್ಜಿ, ತಾವು ಕಟ್ಟಿಸಿದ ಈ ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳು ದಿನೇ ದಿನೇ ಹೆಚ್ಚುತ್ತೇನೇ ಇವೆ. ಎಲ್ಲ ತಮ್ಮ ಸೇವಾ. ಸಬ್ ಭಗವಾನ್ ಕಿ ಮರ್ಜಿ. ದಯಮಾಡಿಸಿ ಸೇಠ್ಜಿ, ದಯಮಾಡಿಸಿ. ಬನ್ನಿ 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 ಸೇಠ್ಜಿ. ಯಾಕೆ ಮಾಡ್ತಾ ಇದೀಯಾ? ಹೊಟ್ಟೆ ಹಸಿತಿದೆ, ಹೊಟ್ಟೆ ಹಸಿತಿದೆ. ಧರ್ಮಜ್ಯೋತಿ ಸೇಠ್ ಅಷ್ಟು ದೊಡ್ಡವರು, ಅವ್ರ ಅನಾಥಾಶ್ರಮದಲ್ಲಿ. ತಮ್ಮ ಮೆಹರ್ಬಾನಿ. ನಮ್ಮ ಚೌಡೇಶ್ವರಂನವ್ರ ತಯಾರಿ. ನಮ್ದು ಸೇಠ್ ಜಿ ನಸೀಬ್ ಬಹುತ್ ಬಡ ಜಂಬು, ಬಹುತ್ ಬಡ. घर में बेटा बेटी ಇಲ್ಲದೆ ಇದ್ರು ಇಲ್ಲಿ ಹಜಾರೋ ಬೇಟಿ ಬೇಟೆ. ಈ ಅನಾಥಾಶ್ರಮದ ಮಕ್ಕಳಿಗೆ ಒಂದ್ ದಾರಿ ತೋರಿಸಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಜಮ. ಒಂದೊಂದು ವರ್ಷನೂ ಇಬ್ಬಿಬ್ಬರ ಮಕ್ಕಳನ್ನ ದತ್ತು ತೆಗೆದುಕೊಂಡು ಓದು ಬರೆದು ಬಡ ಆಗಲಿ ಅಂತ ಫಾರಿನ್ಗೂ ಕಳಿಸ್ತಾ ಇದ್ದೀನಿ. ಉನ್ಕಾ ನಸೀಬ್ ಕೋಟ 1 ವರ್ಷದೊಳಗೆ ಅವ್ರದ್ದು ಹೆಣ ವಾಪಸ್ ಬರ್ತದೆ. ಈ ಶಾರಿ ಈ ದಾಮೋದರನ್ನ ತಾಂಗ ದತ್ತು ತಗೊಂಡ್ರೆ ಎಬಡಿ ಎಪ್ಪಡಿ ಚಪ್ಪಡಿ. सेठ जी बेटा बहुत लगತ್ತಿದ್ದಾನೆ. ಎಲ್ಲ ನಮ್ ಧರ್ಮ ಜ್ಯೋತಿಯವರ ಅನಾಥಾಶ್ರಮದ ಊಟ. ಡರೋ ಮತ್ ಬೇಟಾ, ಡರೋ ಮತ್ ದಾಮೋದರ್. ಇದು ನಿಮ್ದು ಜೋಡಿ, ಬಹುದೂರ್ ಜೋಡಿ. ನಾನು ನಿಮ್ಮಿಬ್ಬರನ್ನ ಅಲಗ್ ಮಾಡಲ್ಲ. ಚಮಡಾಸುಲಿ. ಚಮಡಾಸುಲಿ ಅಲ್ಲ, ಚೌಡೇಶ್ವರಿ. ಹುಕುಂ ಸೇಠ್ಜಿ. ಅದು ಚಮಡಾಸುಲಿ. ಗುಲಾಬಿ ತೋಟಕ್ಕೆ ದಾರಿ ಯಾವುದು?
ಈಗ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ತಾವು ಬನ್ನಿ ಸಾಹೇಬ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಕ್ಯಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಚೌಡೇಶ್ವರಿ ಈಗ ಜಮಾಲ್ ಜಂಬು ನಮ್ಮ ಅನಾಥಾಶ್ರಮದಲ್ಲಿ ಗುಲಾಬಿ ಹೂಗಳು ಖುಷಿಯಾಗಿವೆ. ಸೀತಾ ಗೀತಾ ಅನ್ಸಯ್ಯ ಎಲ್ಲ ಬನ್ನಿ. ಕಮಲಾ ಬನ್ನಿ ಯಾರು ಬಂದಿದ್ದಾರೆ ಅಂತ ನೋಡಿ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಸೇಠಿ ಅನ್ಸಿಯಾ ಸಾವಿತ್ರಿ ಇವರು ಧರ್ಮಜ್ಯೋತಿ ಸೇಠ್. ಇನ್ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ. ಸೇಠ್ ನಮ್ ಭಾಗದ ದೇವರಾಗ್ ಬಂದ್ರಿ. ಹೌದು ಸೇಠಿ, ಈ ಚೌಡೇಶ್ವರಿ ದಾಮೋದರ ನಮ್ಗೇನೇನೋ ಸುಳ್ಳೇಳಿ ಇಲ್ಲಿ ತಂದು ಕೂಡಾಕಿದ್ದಾರೆ. ನಮ್ ತಂದೆ ತಾಯಿಗಳು ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೋ ಏನೋ. ದಯವಿಟ್ಟು ನಮ್ಮನ್ನ ಇಲ್ಲಿಂದ ಬಿಡಿಸಿ ಸೇಠಿ. ಬುಲ್ಬುಲೆ ಬೇಟಿಯ ಖುಷಿ ಪಡೋ ಹೊತ್ನಲ್ಲಿ ಕಣ್ಣೀರು ಆನ್ಸು ನಾ ನಾ ದಾಮೋದರ. ಸೇಠಿ ಇವಳು ಜ್ಯೋತಿ PA, ಇವಳು ಅನ್ಸೂಯ, ಅವಳು ಸಾವಿತ್ರಿ. ರೀಟಾ ಮೀತಾ ಅನೀತಾ. ಪರವಾಗಿಲ್ವೇ, ರೊಂಬ ರೊಂಬ ರಂಬೆ ಹಾಗೆ ಇದ್ದಾರೆ. ಇದರಲ್ಲಿ ಇವ್ರ ನಸೀಬ್ ಬರೆದಿದೆ. ಧರ್ಮಜ್ಯೋತಿ ನೀನೇ ನಮಗೆ ದ್ರೋಹ ಮಾಡ್ತಾ ಇದೀಯಾ, ಮೋಸ ಮಾಡ್ತಾ ಇದೀಯಾ. ಭಗವಾನ್ ಕಿ ಮರ್ಜಿ. ಪಾಪಿ ಚಂಡಾಲ, ಹೆಚ್ಚಿಗೆ ಮಾತಾಡಿದ್ರೆ ಜಾಗ ಕೈ ತಗೋಬೇಕಾಗತ್ತೆ. ಚಮಡಾ ಸುಲಿ. ಸೇಠ್ಜಿ ಚಾಮುಂಡಾ ಸುಲಿ ಅಲ್ಲ, ಚೌಡೇಶ್ವರಿ. ಚೌಡೇಶ್ವರಿ ಆ ಚೌಂಡಾ ಸುಲಿ ಕರ್ರಿ. ಸರ್ದಾರ್ ಮುರಳಿ ಕಿ ಹುಡುಗಿ. இந்த ರಂಬೆ ಹೆಂಗೆ ಸಿಕ್ಕಿದ್ಲು ವಿಷೇಟ್? ಜೈಲಲ್ಲಿ ಆ ಮುರಳಿನ ಮಾತಾಡ್ಸ್ಕೊಂಡು ಈಚೆ ಬಂದ್ಲು. ನಾನು ಅಮ್ಮಯ್ಯ ಕಾದಿದ್ವಿ. ಉಪಾಯವಾಗಿ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಸೀದಾ ಇಲ್ಲಿ ಕರ್ಕೊಂಡ್ ಬರ್ಬಿಟ್ಟಿಲ್ಲ. ದಾಮೋದರ ಮುಕ್ಕೋ. ಏಯ್ ನಿಂದು ಬಾಯಿ ಅಲ್ಲ, ಅವಳದು ಬಾಯಿ. ಮುರಳಿ ಕಿ ಚೋಕರಿ. ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಮನೆ ಹಾಳ, ನಿನ್ ಮಂಚ ಹಾಳ ಕಣೋ ಪಿಶಾಚಿ. ನಾಚಿಕೆ ಆಗಲ್ಲ ನಿನಗೆ? ನಾನು ನಿನ್ ಮಗಳಾಗಿದ್ದೀನಲ್ಲೋ. ಹಾ ಹಾ, ನೀನು ನನ್ನ ಮಗಳ ಹಾಗೇ ಇದ್ದೀಯ, ಆದ್ರೆ ನೀನ್ ನನ್ನ ಮಗಳಲ್ಲ. ಲೇ ಮುದಿಯ ಮನೆ ಹಾಳ, ನಿನ್ನ ನಡತೆಗೆ ತಕ್ಕ ಪ್ರಾಯಶ್ಚಿತ ಅನುಭವಿಸ್ತೀಯ ಕಣೋ. ಸರ್ದಾರ್ ಜೈ ಸರ್ಕಾರ. ಇವಳು ಬಂದ್ ದಾರಿ ತೋರಿಸು.
ಏಜೆಂಟ್ ಏಕ್ ದೋ ತೀನ್. ಏಜೆಂಟ್ 1 2 3 ಎಟ್ಟು सब भगवान की मर्जी. ಇವತ್ ನಾವು ನಮ್ಮ ಮೇಡಮ್ನ ಬಿಡಿಸ್ಲಿಲ್ಲ, ಬರೆದಿಟ್ಕೊಳ್ಳಿ. ಕಳ್ಳ ಸಾಯಿಸ್ಬಿಡ್ತಾನೆ. ಇವತ್ ರಾತ್ರಿ ಎಲ್ಲಾರ್ಗು ನಿದ್ದೆ ಬಂದ್ಮೇಲೆ ನಾವ್ ಅಲ್ಲಿಗೆ ನುಗ್ಲೇಬೇಕು, ನಮ್ ಮೇಡಮ್ನ ಬಿಡಿಸ್ಕೊಳ್ಳೇಬೇಕು. ಏನಾದ್ರೂ ಐಡಿಯಾ ಸಿಕ್ತಾ? ಏನದು? ಒಂದ್ ಚೋಟ ಕ್ವಶನ್. ಯಾವ್ದಾದ್ರು ದೊಡ್ಡ ಐಡಿಯಾ ಹೇಳ್ತಾನಂದ್ರೆ ಚೋಟ ಕ್ವಶನ್ ಅಂತೆ. ಚೋಟ ಕ್ವಶನ್, ಚೋಟ ಅಂದು. ಡೋಂಟ್ ವರಿ, ಇದಕ್ಕೊಂದ್ ದೊಡ್ಡ ಪ್ಲಾನ್ ಮಾಡೋಣ. ಎಲ್ರ ಮುಂದೆ ನೀನ್ ನನ್ನ ಊಗದೆ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ. ಒಂದ್ ಚೋಟ ಕ್ವಶನ್. ಚೋಟ ಕ್ವಶನ್ ಅಂತ ಚೋಟ ತಂದು ಸುಮ್ನೆ ಬರ. ನಡೆಯೋ. ಕರ್ಕೊಂಡೇನೋ? ಕಳ್ಳ ರಾಸ್ಕಲ್, ಇಲ್ಲಿ ದರ್ಬಾರ್ ನಡೆಸ್ತೇನೋ? ಆ ಕಡೆ ನೋಡು, ಧರ್ಮಜ್ಯೋತಿ ಸೇಟ್ ಅಂತ ಹೆಸರಿಟ್ಕೊಂಡು ಒಳಗಡೆ ಈ ತರ ಕೆಲಸ ಮಾಡ್ತಾ ಇದ್ಯಾ? ಧರ್ಮಜ್ಯೋತಿನ ನೀನು? ಏಯ್ ಕಳ್ಳ ರಾಸ್ಕಲ್. ಏ ಕಳ್ಳ ಸೇಟ್. बेटा मैंने तुमको क्या किया रे? ಅಯ್ಯೋ, लड्डू खिलाता हूँ रे. ಲಡ್ಡು ಗಿಲಿಟ್ ಮಾಡ್ತೀಯಾ? ಲಂಚ ಕೊಡ್ತೀಯಾ? ओ ರಾಧಾ, ರಾಧಾ ಬೇಡ. ಬಂದ್ಬಿಟ್ಟಿ. ವಾಚ್ಮನ್ ತಿರ್ಗಾ ತಿರ್ಗಾ ಈ ಕಡೆ ತಿರ್ಗಾ. ಸರಿ ಹಿಡ್ಕೊಳ. ಬಾಯ್ ಬಿಟ್ಟೆ ವಿಗ್ಯಾ ಗಂಡ್ಸು ಬಾಯ್ ಬಿಡ್ದಂಗ್ ಗಂಡ್ಸು ಅವನಿಗೆ. ಮೇಡಮ್, ಮೇಡಮ್ ನಿಮ್ಮನ್ನ ಬಿಡ್ಸ್ಕೊಡೋಕೆ ನಾವ್ ಇಲ್ಲಿಗೆ ಬಂದಿರೋದು. ಅಳ್ಬೇಡಿ ಮೇಡಮ್. ಮೇಡಮ್ ಏನು ಅದು? ಹಾಗೋ ಅಲ್ಲಿ ನಿಂತೇನಲ್ಲ ಚಂಡಾಲ, ಅವನು ಸುಟ್ಟಿದ್ದು ಕಣಮ್ಮ. ಅಳ್ಬೇಡಿ ಮೇಡಮ್, ಅಳ್ಬೇಡಿ. ಬನ್ನಿ ಹೋಗೋಣ. ಮೇಡಮ್ ಬನ್ನಿ ಮೇಡಮ್, ಬನ್ನಿ. ಇವಾಗ ನೋಡ್ತೀವಿ ತಮಾಷೆ. ಇವ್ರನ್ನ ನಾವ್ ನೋಡ್ಕೊಳ್ತೀವಿ. ಇದಿಲ್ಲೇ ಮೇಡಮ್. ಬನ್ನಿ ಸಿಜ್ಜಿ ಬನ್ನಿ, ನಿಮ್ಗೆ ಇವತ್ತು ಪೂಜೆ ಮಾಡ್ತೀವಿ. ಒಂದ್ ಚೋಟ ಕ್ವಶನ್ ಸಜ್ಜಿ. बोलो बेटा. IGP ನ ಕೊಲೆ ಮಾಡಿದವ್ರು ಯಾರು? ನಿಜ ಹೇಳು. ನಾನಲ್ಲ. ಗುಂಡಾರ್ಸಿದ್ ಯಾರು? ನಾನಲ್ಲ. ನಿಜ ಹೇಳಿರ್ತಾರೆ. ಹೇಳ್ತೇನು? सब भगवान की मर्जी. ಏನಂದೆ? ನಂದು ಮರ್ಜಿ ಅಂದೆ. ಹೇಳು. ನಾನೇ ಬೇಟಿ, ನಾನೇ. ಥ್ಯಾಂಕ್ ಯು ಸಿ, ಥ್ಯಾಂಕ್ ಯು. ಇವನೊಬ್ಬ ಒಪ್ಕೊಂಡಾಯ್ತು, ಇನ್ನು 4 ಜನ ಬಾಕಿ. ಲೋ ಬೇಗ ಬೇಗ ಹಾಕೋ. ಉಸಿರು ಬಿಡ್ಲೇಬಾರದು. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ. ನೆಕ್ಸ್ಟ್ ಪ್ರೋಗ್ರಾಮ್. ನಮ್ಮ ಮೇಡಮ್ ನಾ ನೀನು ಹೀಗೆ ತಾನೇ ಸುಟ್ಟಿದ್ದು? ಉರಿಯುತ್ತಾ? ನಿನಗೂ ಉರಿಯುತ್ತಾ? ಅಯ್ಯೋ ಪಾಪ. ಯಾಕೆ ಉರಿಯುತ್ತಾ? ಥ್ಯಾಂಕ್ ಯು ಮಿಸ್ಟರ್ ಧರ್ಮಜ್ಯೋತಿ ಸೇಠ್. ಬನ್ನಿ ಹೋಗೋಣ.
ಏನಿದೆ ಹುಡುಗಾಟ? ಸುಮ್ಮನೆ ಇರ ದಾಮೋದರ, ಸುಮ್ಮನೆ ಇರ. ದಿನ ತೊಂದರೆ ಕೊಡ್ತೀಯಲ್ಲ ದಾಮೋದರ. ಏನಿದು? ಒಂದ್ ಚೋಟ ಕ್ವಶನ್. ಇಲ್ಲಿ ಹೆಂಗಸ್ರ ನಮ್ಮ ಮೇಡಮ್ನ ಕೂಡ ಗೊತ್ತಿಲ್ಲ, ನಾನಂತೂ ಅಲ್ಲ. ಮತ್ತಿನ್ಯಾರು ಧರ್ಮದ ಶಾಟು ಕೂಡ ಹಾಕಿದ್ಯಾಕೆ ಗೊತ್ತಿಲ್ಲ. ಜಂಬೂ ಜಮಲ್ಗೆ ಮಾರೋಗೆ. ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಿದ್ರೆ ನಿನ್ನ ಏನ್ ಮಾಡ್ತೀವಿ ಗೊತ್ತಾ? ಎಲ್ಲ ನಿನ್ನಿಂದ ಬಂದಿದ್ದು. ಯಾಕೆ ನಿದ್ದೆ ಹೋದೆ? ನಿದ್ದೆ ಹೋತಲ್ಲ. ಏನಪ್ಪ ಮಾಡ್ಲಿ ದೇವ್ರೆ, ಈ ರಾತ್ರಿ ಹೀಗೆ ಇರ್ಲಿ. ಬೆಳಗಾಗೋದೇ ಬೇಡ, ಸೂರ್ಯ ಹುಟ್ಟೋದು ಬೇಡ. ಒಂದ್ ಚೋಟ ಕ್ವಶನ್. ನಾಳೆ ನಮ್ಮ ಪ್ರೋಗ್ರಾಮ್ ನೀನ್ ಹೇಳಿದ್ದಲ್ಲ, ಲಾರಿ ನಂಬರ್ PMY 8181. ಇದಪ್ಪ ಅಲ್ಲೋಡ ಹೊಸ ಬುಡ್ಸು. ನಿಲ್ಸಣ, ಎತ್ಕೊಂಡ್ ಬರ್ತೀನಿ. ಮೇಕಪ್ ನನ್ ಮಗನೇ ಒಂದೇ ಐತಿ, ತಲೆಗೆ ಹಾಕೊಂತೇನೋ. ಅಲ್ಲಿ ನೋಡೋಣ, ಇನ್ನೊಂದು ಬಿಡ್ಸು. ಆಂಜನೇಯ ಸಂಜೀವಿನಿ ಪರ್ವತ ಒತ್ಕೊಂಬಂದ, ನೀನ್ ಇದನ್ನ ಒತ್ಕೊಂಬಂದಿದ್ದೀಯೋ? ಅಲ್ಲೇ ಇರು, ಬರ್ತೀನಿ. ನೀನು ಹಬ್ಬ ತಗೊಂಬರ. ಆಗಲೇಣ. ಅಪ್ಪ ಆಂಜನೇಯ ನಮಸ್ಕಾರ. ಕಳ್ಳೆಕಾಯಿ ಕೊಡ್ತೀನಿ ಕೊಡೋ. ಕಾಲಿಗೆ ಚಪ್ಪರಿಸ್ತೀಯ? ಹೋಗ್ಲಿ, ಯಾವ ಕಳ್ಳೆಕಾಯಿ ಬೇಕು? ಬಿಸಿ ಕಳ್ಳೆಕಾಯಿ ಬೇಕಾ, ಹೊಸ ಕಳ್ಳೆಕಾಯಿ ಬೇಕಾ? ಚೆನ್ನಾಗಿದೆ. ಒಂದ್ ಚೋಟ ಕ್ವಶನ್. ಕೈ ಮುಗಿತೀನಿ ಕೊಡೋ. ನಿನ್ ದಮ್ಮಯ್ಯ ಕಣೋ, ಹೊಸ ಶೂ ಎಲ್ಲಿ ಸಿಕ್ತು ಕೊಡೋ. ಹಾಕು. ಜಾಣ ಹನುಮಂತ, ಥ್ಯಾಂಕ್ ಯು ವೆರಿ ಮಚ್. ತಗೊಂಬಂದಿನ ಹೊಸ ಶೋ ಕೊಡ, ಹಾಕೊಂಡು ನೋಡ್ತೀನಿ ಸರಿಯಾಗಿದೆಯೋ ಇಲ್ಲೋ ಅಂತ. ಏಯ್ ಅಲ್ಲಿ ಬಿಟ್ಟೇನೋ? ಇಲ್ಲ ನನ್ನ ಮಗನ ಎಲ್ಲೋದ ಇವನು? ಬೇಕು ನನ್ನ ಮಗನೇ, ಅಲ್ಲೋ ಕುಂತಿದ್ಯಾ? ಸೋಂಬೇರಿ ನನ್ನ ಮಗನೇ, ಎಲ್ಲೋದ್ರೂ ನಿದ್ದೇನೋ? Come on.
ಕಳ್ ಚಿನ್ನ. ಅಮರ್ ಅಕ್ಬರ್ ಅಂತೋಣಿ ಹಮ್ ಕಿಸಿ ಸೆ ಕಮ್ ನಹಿ. ಆ ಹುಡುಗ ನಮ್ಮ ಹುಡುಗ ಯಾರಿಗೂ ಅನುಮಾನ ಬರದೇ ಇರ್ಲಿ ಅಂತ ಕರ್ಕೊಂಬಂದಿದ್ದೆ ಅಷ್ಟೇ. ವೆರಿ ಗುಡ್. ಟೇಕ್ ಇಟ್. ಈ ಕಾರ್ನಲ್ಲಿ ಹೋಗಿ ಕಾರ್ನ ಕೃಷ್ಣಪ್ಪ ಸರ್ಕಲ್ ಹತ್ರ ಬಿಟ್ಬಿಡು. ಓಕೆ. ಕಮ್ ಆನ್. My dear children. ಒಂದ್ ಚೋಟ ಕ್ವಶನ್. ಚೋಟ, ಸಿಂಹದ ಬೀಸ ಇಳಿದು ಕೆಡಕ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಯಾವ ಟೈಮಲ್ಲಿ ಸಹಾಯ ಬೇಕಾದ್ರೂ ನಾನ್ ರೆಡಿ. ಓಕೆ ಓಕೆ. ಓಕೆ. ಗೋಲ್ಡನ್ ಬಿಸ್ಕೆಟ್. ನಿಮ್ಮ ವಯಸ್ಸಿಗೆ ಮೀರಿ ನೀವು ಸಾಹಸ ಮಾಡ್ತಾ ಇದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಒಂದ್ ಚೋಟ ಕ್ವಶನ್. ನಿಮ್ಗಲ್ಲ ಮೇಡಮ್, ಅಂಜು ನಿನ್ಗೆ ಒಂದ್ ಚೋಟ ಕ್ವಶನ್. ಈಗ ಹೇಳು, ಆ ಕಳ್ಕೊ ನಿಮ್ಗೆಲ್ಲ ಏನ್ ಮಾಡ್ತಿರ್ಬೋದು? ಡಿಯರ್ ಪೊಲೀಸ್ ಇನ್ಸ್ಪೆಕ್ಟರ್, ನೀವು ಹಿಡಿಯೋಕ್ಕಾಗದೇ ಇರೋ ಕಳ್ಳರು ಕೊಲೆಗಾರರನ್ನ ನಾವು ಹಿಡಿತೀವಿ. ಮಿಸ್ಟರ್ ಅಂಜು, ಅಂದರೆ ನಮ್ಮ ಕೋತಿ ತಂದಿರೋ ಪೆಟ್ಟಿಗೆಯಲ್ಲಿರೋ ಹಣ ನಮ್ಮ ಸರ್ಕಾರಕ್ಕೆ ಸೇರಬೇಕು. ಇನ್ನೂ ಸುಮಾರು ಚಿನ್ನದ ಗಟ್ಟಿಗಳನ್ನ ಹೈವೇ ನಂಬರ್ 4 13ನೇ ಕಿಲೋಮೀಟರ್ ಹತ್ರ ಇರೋ ಮರದ ಕೆಳಗಿರೋ ಹುತ್ತದಲ್ಲಿ ಹಾಕಿದ್ದೀವಿ. ಅದನ್ನು ತೆಗೆದುಕೊಳ್ಳಿ. ಇಷ್ಟು ಮಾತ್ರ ಅಲ್ಲ, ಆ ಕಳ್ಳ ಕದೀಮರು ಯಶವಂತಪುರ ರಸ್ತೆಯಲ್ಲಿರೋ ನಮ್ಮ ಗೋಡನ್ ನಂಬರ್ 7ರಲ್ಲಿ ಬೇಕಾದಷ್ಟು ಕಳ್ಳ ಮಾಲನ್ನ ಬಚ್ಚಿಟ್ಟಿದ್ದಾರೆ. ಅದನ್ನು ವಶಪಡಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿಯೂ ಉಂಟು. ಕಳ್ಳತನ ಮಾತ್ರವಲ್ಲ, ತಾವೇ ಕೊಲೆಗಳನ್ನು ಮಾಡಿ ಬೇರೆಯವರ ಮೇಲೆ ಅಪರಾಧ ಹೊರಿಸಿ ಮರಣದಂಡನೆಗೆ ಗುರಿ ಮಾಡಿದ್ದಾರೆ. ಆ ಕಳ್ಳ ಕದೀಮರನ್ನ ಇನ್ನು ಸ್ವಲ್ಪ ದಿವಸಗಳಲ್ಲಿ ನಾವೇ ನಿಮಗೆ ಸಾಕ್ಷಿ ಆಧಾರ ಸಮೇತ ಹಿಡಿದುಕೊಡುತ್ತೇವೆ. ಇತಿ ವಿಶ್ವಾಸಪೂರ್ವಕವಾಗಿ ಪುಟಾಣಿ ಏಜೆಂಟ್ 1 2 3. ಸಿದ್ದು. ಎಸ್ ಸರ್. ಎಲ್ರಾವು? ಯಾರು ಸರ್? ಕೋತಿ ಮೇಲೆ ನಾಯಿ ಬಂತಲ್ಲ, ಅಲ್ಲ ನಾಯಿ ಮೇಲೆ ಕೋತಿ ಸವಾರಿ ಬಂತಲ್ಲ, ಅವ್ರು ಕೇಳ್ತಾ ಇದ್ದೀರಾ? ಹೋಗ್ಬಿಟ್ರು ಸರ್. ಯಾಕೆ ಬಿಟ್ರಿ? ಖಂಡಿತ ನಾವು ಬಿಡ್ಲಿಲ್ಲ ಸರ್. ಸರ್, ಸವಾರಿ ತುಂಬಾ ಶಾಕ್ ಆಗಿತ್ತು, ನೋಡಕ್ಕೆ ಬಹಳ ತಮಾಷೆ ಆಗಿತ್ತು ಸರ್. ಹೋಗ್ತಾ ಇದ್ದು ನಾವು ನೋಡ್ತಾ ಇದ್ದು ಅಲ್ಲೇ ಸಿದ್ಧ. ನಾನ್ಸೆನ್ಸ್. ಹಲೋ,
ಎಕ್ಸ್ಚೇಂಜ್. ಕನೆಕ್ಟ್ ಮೀ SP ಮಿಸ್ಟರ್ ಪ್ರಭಾಕರ್ ಪ್ಲೇಸ್. ಕಾನ್ಸ್ಟೇಬಲ್ಸ್ ಕ್ಯಾಚ್ ಹಿಮ್, ಕ್ಯಾಚ್ ಹಿಮ್, ಕ್ಯಾಚ್ ಹಿಮ್. ಏಯ್ ಕಲ್ ಮಾಲ್ ಎಲ್ಲಿ ಬಚ್ಚಿಟ್ಟಿದ್ದಾರೆ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ. ನಡಿ Come on. ಏನಿದೆ ಬಾಕ್ಸ್ ಅಲ್ಲಿ? Hold this fellow. 540. ಎಸ್ ಸರ್. Open this box. ಕಳ್ರು ನಮ್ಮನ್ನೆಲ್ಲ ಕೂಡಕ್ಕಿದ್ರು ಡ್ಯಾಡಿ. ಹೌದು ಡ್ಯಾಡಿ. ನೋಡಿದ್ರ ಆ ಕಾಲದ ಗತಿ ಏನಾಗಿದೆ ಈಗ? ಬನ್ನಿ ಮಕ್ಕಳು ಹೋಗೋಣ, ನಡಿ ನಡಿ ಬನ್ನಿ. ನಮ್ಮ ನಗರದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೇ ಮಹತ್ತಾದ ಗೌರವಾದಗಳಿಗೆ ಪಾತ್ರರಾಗಿದ್ದ ಧರ್ಮಿಕ್ ಮಾಣಿಕ್ಲಾಲ್, ಕರುಣಾಮಯಿ ಕರಮ್ಚಂದ್, ಮಹಾದಾನಿ ಸಮಾಜ ಸೇವಕ ಬಹದ್ದೂರ್ ಕುಟ್ಟಿ, ಉದಾರಿ ಶ್ರೀಮಂತ ಜಮಾಲ್, ಈ ಐವರು ಇಂದು ಅಪರಾಧ ಸ್ಥಾನದಲ್ಲಿ ನಿಂತಿದ್ದಾರೆ. ಸಾಕ್ಷ್ಯಾಧಾರಗಳಿಂದ ಇವರು ಮನುಷ್ಯರಲ್ಲ, ವ್ಯಾಘ್ರಗಳೆಂದು ಸಾಬೀತಾಗಿದೆ. 10 ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರ ಮುಂತಾದ ದೇಶದ್ರೋಹ ಕೃತ್ಯಗಳಲ್ಲಿ ಈ ಐವರದ್ದೇ ಮುಖ್ಯ ಪಾತ್ರವೆಂದು ನಿರ್ಧಾರವಾಗಿದೆ. IGP ಬಾಲಕೃಷ್ಣ ಅವರನ್ನು ತಾವುಗಳೇ ಗುಂಡಿಟ್ಟು ಕೊಂದು ಆ ಕೊಲೆ ಅಪರಾಧವನ್ನು ನಿಷ್ಠಾವಂತ ಅಧಿಕಾರಿ ಮುರಳಿಯ ಮೇಲೆ ತಂದು ಶ್ರೀ ಮುರಳಿಯವರಿಗೆ ಮರಣದಂಡನೆಯನ್ನು ಈ ನ್ಯಾಯಪೀಠದಿಂದಲೇ ಮಾಡಿಸುವಷ್ಟು ಚಾಣಾಕ್ಷತನವನ್ನು ತೋರಿಸಿದ್ದಾರೆ. ಈ 5 ಜನರು ಸಮಾಜ ಸರ್ಪಗಳು, ದುಷ್ಟರು, ಧೂರ್ತರು. ಇವರಿಗೆ ತಕ್ಕ ಶಿಕ್ಷೆ ಎಂದರೆ ಮರಣದಂಡನೆಯೇ ಸರಿ. ಈ ಅಪರಾಧಿಗಳನ್ನು ಸಾಕ್ಷ್ಯ ಸಮೇತ ಹಿಡಿದ ಕೀರ್ತಿ ಪುಟಾಣಿ ಏಜೆಂಟ್ 1, 2, 3ಗಳಿಗೆ ಸೇರುತ್ತದೆ. ಈ ಮಕ್ಕಳ ಸಾಹಸ ಕಾರ್ಯವನ್ನು ನ್ಯಾಯಸ್ಥಾನ ಮಾತ್ರವಲ್ಲ, ಸರ್ಕಾರ, ರಾಜ್ಯದ ಜನತೆ ಅಭಿಮಾನ, ಹೆಮ್ಮೆಯಿಂದ ನೋಡಿ ಆದರಿಸಬೇಕಾಗಿದೆ. ವಿನಾಕಾರಣ ಇಷ್ಟು ಕಾಲ ಮನೋವೇದನೆಗೆ ಗುರಿಯಾಗಿ ಚಿತ್ರಹಿಂಸೆ ಅನುಭವಿಸಿದ ಪೊಲೀಸ್ ಅಧಿಕಾರಿ ಶ್ರೀ ಮುರಳಿಯವರನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ನ್ಯಾಯಾಲಯ ಅವರಲ್ಲಿ ಕ್ಷಮೆ ಕೋರಿ ಬಿಡುಗಡೆ ಮಾಡಲಾಗಿದೆ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ. ನನ್ನಾಸೆ ನಿನ್ನಾಸೆ ಒಂದಾಗಿ ಸೇರಿ ಏನೇನು ಕೋರಿ ಉಯ್ಯಾಲೆ ತನಾಡಿದೆ. ದಾಹವೋ ಮೋಹವೋ ಹೂಬಳ್ಳಿಯೊಂದು ಮರಸುತ್ತಿ ಬಂದು ತಾನೀಡೆ ಆಲಿಂಗನ. ನಮ್ಮಲ್ಲಿ ಇಂತಹ
ಹಕ್ಕಿ ಒಲವೆಲ್ಲ ಉಕ್ಕಿ ಬಾನಲ್ಲಿ ಹಾರಾಡಿದೆ. ನಾವೆಲ್ದು ಒಂದೆಲ್ದು ನಮ್ಮಂತರಂಗ ಆನಂದರಂಗ ಅನುರಾಗತ ತಂದಿದೆ. ತಂಗಾಳಿ ತಂಪಾದ ಸಂದೇಶ ಸಾರಿದೆ. ಏನು ಸಂತೋಷ ಏನು ಉಲ್ಲಾಸ ಏನು ವಿಶೇಷ ಜೀವ ಎಂದು ಮುಗಿಯದ ಈ ಪ್ರೇಮ ಬಂಧನ ಆತ್ಮಬಂಧನ ಆತ್ಮಬಂಧನ. ತುಂಬಾ ಸುಸ್ತಾಗಿದೆ, ಸ್ವಲ್ಪ ನೀರು ಕೊಡು. ಮೀಸೆ ಮಾಮ, ನನಗೂ ಸ್ವಲ್ಪ ನೀರು ಕೊಡು. ನೀರು ಬೇಕಾ? ಪಾಪ ಮಕ್ಕಳು ನೀರು ಕಡಿ. ಇದಾರೆ, ಅವ್ರನ್ನ ಸಾಕೋದಕ್ಕೆ ಈ ಕೆಲಸ ಮಾಡ್ತಿರೋದು.
ನಿಮಗೆ ಫೋನ್. हेलो हाँ धर्मज्योति बोल रहा हूँ ಯಾರು ನೀವು ಪುಟಾಣಿ ಏಜೆಂಟ್ ಭೂತ ನಂಬರ್ 1. ಪುಟಾಣಿ ಏಜೆಂಟ್ ಭೂತ ನಂಬರ್ 2. ಪುಟಾಣಿ ಏಜೆಂಟ್ ಭೂತ ನಂಬರ್ 3. सब भगवान की मर्जी ಏನು ಗೊತ್ತಾಗ್ತಿಲ್ಲ, ಎಲ್ಲಿ ಹೋದ್ರು ಮಕ್ಕಳು. ಸಾರಿ ಸರ್, ಇಡೀ ಸಿಟಿನೆಲ್ಲ ಹುಡುಕಿದ್ದಾಯ್ತು, ಮಕ್ಕಳು ಸುಳಿವೇ ಸಿಕ್ಲಿಲ್ಲ. ಓಕೆ, ಯು ಕ್ಯಾನ್ ಗೋ. ಎಸ್ ಸರ್. ಮಿಸ್ಟರ್ ಪ್ರಭಾಕರ್, ನಮ್ಮಿಂದ ಹಣ ಕೇಳೋಕ್ಕೋಸ್ಕರ ಯಾರಾದ್ರೂ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ಬಹುದೇ? ಎಸ್ ಪಿ ಪ್ರಭಾಕರ್ ಸ್ಪೀಕಿಂಗ್. ಹಾ, ಇನ್ನು ಮಕ್ಕಳ ಹಾ ಅಲ್ಲಿದಾರಿಯೇ? ಓಕೆ, ಈಗಲೇ ಬಂದ್ಬಿಡ್ತಾ ಇದ್ದೀವಿ. ಪ್ರಭಾಕರ್, ಮಕ್ಕಳು ಎಲ್ಲಿದಾರಂತೆ? ಬನ್ನಿ ಹೋಗೋಣ. ಅಯ್ಯೋ, ನನ್ ರಾಧಾಗೇನಾಯ್ತು? ಸೈಲೆನ್ಸ್ ಪ್ಲೀಸ್. ಇಲ್ಲ ಕರೆದು ಗಲಾಟೆ ಮಾಡಬಾರ್ದು. ನಿಮ್ ಗಲಾಟೆಯಿಂದ ಅವ್ರಿಗೇನಾದ್ರು ಎಚ್ಚರ ಆಗ್ಬಿಟ್ರೆ ಅವ್ರು ಬದುಕೋ ಸಂಭವನೆ ಕಡಿಮೆ. ಡಾಕ್ಟರ್, ಏನಾಗಿದೆ ಇವರಿಗೆ? ರಾಧಾ, ಮಿಸ್ಟರ್ ರವಿ, ಮಿಸ್ಟರ್ ಸುಂದರ್, ಹೇಗಾಯ್ತು? ನಾವು ನಿನ್ ಕೇಳ್ತಾ ಇದೀವಯ್ಯ. ನನಗೇನು ಗೊತ್ತು? ನನಗೇನು ಗೊತ್ತು? ಆ ಪಾಂಡುರಂಗನಿಗೆ ಗೊತ್ತು. ನನಗೆ ಗೊತ್ತಿರೋದು ಇಷ್ಟೇಪ್ಪ. ನರ್ಸಿಂಗ್ ಹೋಮಿಗೆ ಕಾಲಿಡ್ತಿದ್ದಾಗೆ ಒಂದು ಮಿಸ್ಟೀರಿಯಸ್ ಕಾಲ್ ಬಂತು. ಸೆಂಟ್ರಲ್ ಜೈಲ್ ಹಿಂಭಾಗದಲ್ಲಿ ಒಂದು ಆಕ್ಸಿಡೆಂಟ್ ನಡೆದ್ಬಿಟ್ಟಿದೆ, 3 ಮಕ್ಕಳು ಪೆಟ್ಟು ತಿಂದು ಆಗ್ಲೋ ಇಗ್ಲೋ ಅನ್ನೋ ಹಾಗಿವೆ, ಬಂದು ಜೀವ ಉಳಿಸಿ ಅಂತ. ಯಾರು ಮಾತಾಡ್ತಿರೋದು ಅಂತಂದೆ. ಉತ್ತರವೇ ಇಲ್ಲ. ರಿಸೀವರ್ ಇಟ್ಬಿಟ್ರು. ಏನ್ ಮಾಡ್ಲಿ 3 ಜೀವದ ಪ್ರಶ್ನೆ. ಸರಿ, ಹೋದೆ ಹೋಗಿ ನೋಡ್ತೀನಿ, ರಕ್ತ 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 ಏನಾಗ್ತಿದೆ? ರಕ್ತ 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 3 ಮಕ್ಕಳು ಪ್ರಜ್ಞೆ ಇಲ್ಲದೆ ಇವೆ. ಡಾಕ್ಟರ್ ಮುಂಚೆನೆ ಪೊಲೀಸರು ಬಂದಿರಬೇಕು. ಇನ್ನು ಪೊಲೀಸರು ಕಾಯ್ತು ಅಂತಂದ್ರೆ ಆ 3 ಮಕ್ಕಳ ಜೀವ ಉಳಿಯೋ ಸಂಭವನೂ ಇಲ್ಲ. ಮಕ್ಕಳು ಜ್ಞಾಪಕ ಬಂತು. ಬಂದೆ. ಇದು ನನ್ನ ಮಗಳ ಬ್ಯಾಗ್ನಲ್ಲಿ. ಪುಟಾಣಿ ಏಜೆಂಟ್ 1, 2, 3. ನೋ, ನೀವು ಹಾಗೆಲ್ಲ ಮುಟ್ಟಬಾರದು. ಡಾಕ್ಟರ್, ಮಕ್ಕಳ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ತಾನೆ? ಅಯ್ಯೋ, ನಾನು ಕೇಳಿದ್ರೆ ಅವ್ರ ಜೀವಕ್ಕೆ ಏನೂ ಅಪಾಯ ಇಲ್ಲ. ನೋಡಿ, ನೀವು ಅವ್ರನ್ನ ಡಿಸ್ಟರ್ಬ್ ಮಾಡದೆ ಹೋಗಿ. ನಿಮ್ ಮಕ್ಕಳ ಹಿತದೃಷ್ಟಿ ಪ್ಲೀಸ್ ಗೋ. ಬೈ ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿ, ಆಮೇಲೆ ಬರ್ತೀನಿ.
ಓಕೆ ಹ್ಮ್ ರೋಹಿ ಅವ್ರ ಡಿಸ್ಟರ್ಬ್ ಮಾಡೋದ್ ಬೇಡ. ಬಾ ಹೋಗೋಣ. ಇಲ್ಲ ಬಾ ಹೋಗೋಣ. ಹ್ಮ್ 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 ರಾತ್ರಿ ನಾವು ಮನೇಲಿ ಇಲ್ದೇ ಇದ್ದಿದ್ದಕ್ಕೆ ನಾವು ಮಾಡಿ ಪ್ಲಾನ್ ಸಕ್ಸಸ್. ಪಾಂಡುರಂಗ ಏನ್ ಹುಡುಗರಪ್ಪ ನೀವು? ಒನ್ ಚೋಟಾ ಕ್ವಶನ್. भगवान की मर्जी. जय राम श्री राम, जय राम श्री राम. ಯಾರೋ ನೀನು? ಇದೇ ಸಮೋದ್ ರಾಧಾ ಹಿಡ್ಕೋ. ಒಂದ್ ಚೋಟಾ ಕ್ವಶನ್. ಮುರಳಿ ಅಂಕಲ್ ಡೈಲಿ ಅನುಮಾನ ಅಂತ ಬರ್ದಿರೋದು ಹೆಣದ ಮೇಲೆ ಸಮಾಧಿ ಮೇಲೆ? ಹೆಣದ ಮೇಲೆ. ಅಚ್ಚರಿ ಹೆಣದಲ್ಲಿ ಭೂತ ಇರಲ್ವಾ? ಇರುತ್ತೆ. ಹಾ ಇರುತ್ತೆ. ನೋಡ್ಬೇಕಲ್ಲ. ನೋಡ್ಬೇಕಾ? ನೋಡ್ಬೇಕಾ? ನೋಡ್ಲೇಬೇಕಾ? ತೋರಿಸ್ತೀನಿ ಬಾ. ಅಲ್ಲಿಗೆ ಬರ್ತಾ ಇಲ್ವಾ? ಬಾಗ್ಲು, ಮೆಟ್ಲು, ಸುರಂಗ. ಸ್ಲೋ ಸ್ಲೋ.
ಮಂಜು ಬೈಲಿ ಬಾ ಬಾ ಹೋಗು ಸ್ಲೋ ಸ್ಲೋ ಟೈಗರ್ ನೀನು ಹೋಗಿ ಮೇಡಮ್ನ ಕರಾಟೆ ಮಾಸ್ಟರ್ನ ಕರ್ಕೊಂಡ್ ಬಾ ನಾನು ಮಕ್ಕಳು ಟ್ರೈನಿಂಗ್ ಕೊಟ್ಟದ್ದೆ ನಿಮ್ ಟೈಗರ್ ನಾನು ಎಲ್ಲಿ ಹೇಳ್ಕೊಂಬಂದೆ ಓಹೋ ಹಾಗಾದ್ರೆ ನಮ್ಮ ಪುಟಾಣಿಗಳಿಗೆ ಏನೋ ಆಪತ್ತಿನಲ್ಲಿರಬಹುದು ಬನ್ನಿ ಹೋಗೋಣ ಪ್ಲೀಸ್ Come on, Tiger. दोस्तों मिल गया वज्र मिल गया अब तक ನಾವು 5 लोग ಈ ಸಿಟಿಗೆ ಪಾಳ್ಯಗಾರರಾಗಿದ್ವಿ आज नहीं नहीं ಪುಟಾಣಿ ಏಜೆಂಟ್ 1 2 3 ನಮ್ಮನ್ನ ಬರಬಾದ್ ಮಾಡಿಬಿಟ್ಟು ಗೋಡೌನ್ ಸ್ಟಾಕ್ ಹೋಯ್ತು ಗೋಲ್ಡನ್ ಬಿಸ್ಕೆಟ್ ಹೋಯ್ತು ಸುಂದರ ಚೋಕ್ರಿಯ ಹೋದು ಈ 5 ಹುಲಿಗಳು ಗುಟ್ಟು ಆ 3 ಇಲಿಗಳು ಗೊತ್ತಾಗೋಯ್ತು ನಮಗಿರೋದೊಂದೇ ದಾರಿ ಈ ಕನ್ನಡಿ ದೇಶದಿಂದ ಪರಾರಿ ಬರಾಬರ್ ಸೇಠ್ ಜಿ ಲೇಕಿನ್ ನಮ್ದು ಶೇರ್ ನಮ್ದಿಗೆ ಕೊಟ್ಬಿಡಿ ಶೇರು ಹಾ ಆಮ ಹೌದು ಕೊಡ್ಲೇಬೇಕು ನಿನ್ ಮಾತ್ ಕೇಳಿ ನಾನು IGP ಕೊಲೆ ಮಾಡಿದೆ ಕೊಟ್ಟ ಮಾಲ್ ತಯಾರು ಮಾಡಿದ್ವಿ ಪಾಪನಾಥ್ ಹೆಣ್ಮಕ್ಳು ಬೆಬ್ಬಾರ್ ಮಾಡಿದ್ವಿ ದಗಾಕೋರ್ ಧರ್ಮ ಜ್ಯೋತಿ ನಿನ್ನ ದೊಡ್ಡ ಮನುಷ್ಯನ್ ಮಾಡೋದಕ್ಕೋಸ್ಕರ ನಾವು ಕಳ್ಳಿ ವ್ಯಾಪಾರ ಕೇಳಿದ್ವಿ 16 ಕೊಲೆ ಮಾಡಿದ್ವಿ இப்போ எங்களுக்கு பங்கநாம ஆக்கி நம்ம கொலை பண்ணோಕೆ பிஸ்தூல் தோರಿಸ್ತೀಯಾ ಸೇಟ್ ಇದು ಧರ್ಮಮಾ ಇದೇ ಜ್ಯೋತಿ ಸೇಠ್ಜಿ ಧರ್ಮ ನಿಮ್ 4 ಜನದ್ದು ಕರ್ಮ ಧರ್ಮ ಜ್ಯೋತಿ ಒಂದ್ ಚೋಟ ಕ್ವಶನ್ ಪುಟಾಣಿ ಏಜೆಂಟ್ ನೀವು ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀನಿ ಇನ್ನು ಬಲ ಬಿಚ್ಚಕ್ಕಾಗಲ್ಲ
ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೋಸ್ಕರನೇ ನಾ ಜೈಲಿಂದ ತಪ್ಪಿಸ್ಕೊಂಡ್ ಬಂದೆ. ಇನ್ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. दोस्तों 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 हम सब लोग मर गए, हम सब लोग मर गए. ಮುರಳಿ ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾನೆ. ಸೇಟ್, ನಾಟಕ ಆಡ್ತಿಲ್ಲ ತಾನೆ? ನಾಟಕ ಸತ್ಯವಾಗಲೂ ಇಲ್ಲ. ಈಗ ನಾವೆಲ್ಲ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಾವೆಲ್ಲ ಈಗ ಒಂದಾಗ್ಬೇಕು, ಹೇಗಾದ್ರೂ ಇಲ್ಲಿಂದ ಬಚಾವ್ ಆಗ್ಬೇಕು. ಕೋತಿ ಹೊತ್ಕೊಂಡು ಹೋಗಿರೋ ಡೈಮಂಡ್ಗಳನ್ನ ನಾವೆಲ್ಲರೂ ಹಂಚ್ಕೋಬೇಕು. ಮಾಫ್ ಕರ್ಣ, ಮಾಫ್ ಕರ್. ಸೇಟ್, ಮತ್ತೆ ಮೋಸ ಮಾಡ್ದೆ ನಾವೇ ನಿಮ್ದುಗೆ ಕೈಮಾ ಮಾಡ್ತಾರೆ. ಸಬ್ ಭಗವಾನ್ ಕಿ ಮರ್ಜಿ. ಅಚ್ಚಾ ಅಚ್ಚಾ, ಮೊದಲು ಇಲ್ಲಿಂದ ಬಚಾವ್ ಆಗೋಣ. ನಡೀರಿ ಭಗವಾನ್. Stop! Hands up. ಇಲ್ಲಿಂದ ಯಾರಾದ್ರೂ ಕಣ್ಣಿದ್ರೆ ಶೂಟ್ ಮಾಡ್ಬಿಡ್ತೀನಿ. Get back. Get back. Get back. ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ, ಮುರಳಿ ಜೈಲಿನಿಂದ ಹೇಗ್ ತಪ್ಪಿಸ್ಕೊಂಡ ಅಂತ. ಹೌದು ಸರ್, ಆ ಬದ್ಮಾಶು ಆ ಪುಟಾಣಿ ಏಜೆಂಟ್ಗಳು ನಮ್ಮ ಮಕ್ಕಳು ಅಂತ ಗೊತ್ತಾದ್ಮೇಲೆ ನಿಮ್ಮ ಮಕ್ಕಳ. ಹೌದು, ಅದಕ್ಕೆ ನಾವು ಪುಟಾಣಿ ಏಜೆಂಟ್ಗಳನ್ನ ಫಾಲೋ ಮಾಡ್ತಿದ್ವಿ. ನಿಮ್ಮೇಲೆ ನಮಗಿದ್ದ ಅನುಮಾನ ಬಲವಾಯ್ತು. ಮುರಳಿ ತಾನಾಗೆ ಜೈಲಿಂದ ತಪ್ಪಿಸ್ಕೊಂಡ್ ಬರಕ್ ಅವಕಾಶ ಮಾಡಿಕೊಟ್ಟು ಅವನ್ನೇ ಹಿಂಬಾಲಿಸ್ಕೊಂಬಂದ್. ಇನ್ ನೀವ್ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಬ್ ಭಗವಾನ್ ಕಿ ನೋಡಿ ನಿಮ್ಮ ಮಕ್ಕಳ ಗತಿನ. ಏಯ್ ಟೇಪ್ರಿಕರ್ ಏಯ್ ಚೋಟಾ ಕ್ವಶನ್, ನಮ್ದು ವಿಷಯ ಎಲ್ಲ ರೆಕಾರ್ಡ್ ಮಾಡಿದ್ಯಾ? ದೋಸ್ತೋ, ಬಡೆ ಬಡೆ ಲೋಗ್ ನಮ್ಮನ್ನ ಪಾಸಿಗೆ ಹಾಕ್ತಾರಂತೆ. ನೋಡಿ ಯಾರು ಪಾಸಿಗೆ ಹೋಗ್ತಿದಾರೋ. ಯಾರಿಲ್ಲ
भगवान की मर्जी। ಥ್ಯಾಂಕ್ ಯು ಕಿರಣ್ ಏಜೆಂಟ್. ವೆರಿ ಗುಡ್ ಮೈ ಡಿಯರ್ ಬಾಯ್. ನಿಮ್ಮಿಂದ ನಿಜವಾದ ಅಪರಾಧಿಗಳು ಸಿಕ್ಕಿದ್ರು, ನಿರಪರಾಧಿಗೆ ಬಿಡುಗಡೆನೂ ಆಗುತ್ತೆ. ಮಕ್ಕಳ ಅದಕ್ಕೆ ಸಾರ್ಥಕವಾಯ್ತು. ಡ್ಯಾಡಿ, ಒಂದ್ ದೊಡ್ಡ ಕ್ವಶನ್. ನಾವ್ಯಾರು ಗೊತ್ತಾ? ನಮ್ಮ ಮಕ್ಕಳು. ಪುಟಾಣಿ ಏಜೆಂಟ್ 1, ಪುಟಾಣಿ ಏಜೆಂಟ್ 2, ಏಜೆಂಟ್ 3. ಕನ್ನಡ ತಾಯಿಯ ಮಡಿಲ ಮಕ್ಕಳು, ಕೆಚ್ಚದೆ ಕಲಿಗಳು, ಧೈರ್ಯದೇ ಹುಲಿಗಳು, ನಾಡಿಗೆ ನೆಮ್ಮದಿ ತರಲೆಂದು ಕಂಕಣ ತೊಟ್ಟೆವು ನಾಡಿದು. ಪುಟಾಣಿ ಏಜೆಂಟ್ 1, 2, 3, ಸಿಡಿಲಿನ ಮರಿಗಳು ನಾವು, ನ್ಯಾಯ ನೀತಿಗೆಂದು ಹೋರಾಡುವುದು. ಪುಟಾಣಿ ಏಜೆಂಟ್ 1, 2, 3, 1, 2, 3, 1, 2, 3, 1, 2, 3. Don't move. ಕಾನ್ಸ್ಟೇಬಲ್ಸ್, ಕರ್ಕೊಂಡು ಹೋಗಿ ಅವ್ರನ್ನ. सब भगवान की मर्जी। ಥ್ಯಾಂಕ್ ಯು ಕಿರಣ್ ಏಜೆಂಟ್. ವೆರಿ ಗುಡ್ ಮೈ ಡಿಯರ್ ಬಾಯ್. ನಿಮ್ಮಿಂದ ನಿಜವಾದ ಅಪರಾಧಿಗಳು ಸಿಕ್ಕಿದ್ರು, ನಿರಪರಾಧಿಗೆ ಬಿಡುಗಡೆನೂ ಆಗುತ್ತೆ. ಮಕ್ಕಳ ಅದಕ್ಕೆ ಸಾರ್ಥಕವಾಯ್ತು. ಡ್ಯಾಡಿ, ಒಂದ್ ದೊಡ್ಡ ಕ್ವಶನ್. ನಾವ್ಯಾರು ಗೊತ್ತಾ? ನಮ್ಮ ಮಕ್ಕಳು. ಪುಟಾಣಿ ಏಜೆಂಟ್ 1, ಪುಟಾಣಿ ಏಜೆಂಟ್ 2, ಏಜೆಂಟ್ 3. ಕನ್ನಡ ತಾಯಿಯ ಮಡಿಲ ಮಕ್ಕಳು, ಕೆಚ್ಚದೆ ಕಲಿಗಳು, ಧೈರ್ಯದೇ ಹುಲಿಗಳು, ನಾಡಿಗೆ ನೆಮ್ಮದಿ ತರಲೆಂದು ಕಂಕಣ ತೊಟ್ಟೆವು